ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ತಿಂಗಳ ವಿಶೇಷ ಸಂಚಿಕೆ ಅಂದರೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಮೇಷರಾಶಿಯವರಿಗೆ ಈ ತಿಂಗಳು ಅಂದರೆ ಈ ಮಾಸ ಗೊತ್ತೋ ಗೊತ್ತಿಲ್ಲದೋ ಅಧಿಕವಾದ ಖರ್ಚಾಗತ್ತೆ ಅಂತ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟದ ಲಾಭವನ್ನು ನೋಡ್ಬೋದು. ಯಾರು ಈ ತಿಂಗಳು ಸಂತಾನದ ಅಪೇಕ್ಷೆಯಲ್ಲಿದ್ದೀರೋ ಅವರಿಗೆ ಶುಭ ಸುದ್ದಿ ಸಿಗುತ್ತೆ. ಸಂತಾನದಲ್ಲಿ ಒಳ್ಳೆ ಲಾಭದಾಯಕವಾಗತ್ತೆ ಅಂತ. ಪ್ರಮುಖವಾಗಿ ಯಾರು ಹೋಟೆಲ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೋ ಅಥವಾ ಯಾರು ನೂತನ ಹೋಟೆಲ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಮೇಷರಾಶಿಯವರು ಅನ್ಕೊಂಡಿದ್ದೀರಾ, ಖಂಡಿತ ಮಾಡಿ. ಈ ತಿಂಗಳು ಒಳ್ಳೆ ಲಾಭದಾಯಕವಾಗತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಈ ದಿನ ದೂರವಾಗತ್ತೆ. ನಿಮ್ಮ ದಾಂಪತ್ಯದಲ್ಲಿ ಉತ್ತಮ ಅಭಿವೃದ್ಧಿ ವೃದ್ಧಿ ಆಗತ್ತೆ, ಅಂದರೆ ಉತ್ತಮ ಬಾಂಡಿಂಗ್ ವೃದ್ಧಿ ಆಗತ್ತೆ ಅಂತ. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ನೀವು ಮಾಡತಕ್ಕಂಥ ಅಷ್ಟು ನೂತನ ವ್ಯಾಪಾರ ವ್ಯವಹಾರಕ್ಕೆ ಕೊಂಚ ಮಟ್ಟಿಗೆ ಅಡೆತಡೆಗಳು ಯಥೇಚ್ಛವಾಗತ್ತೆ. ಜಾಗ್ರತೆಯಿಂದ ಮಾಡತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಹೊಸ ಮನುಷ್ಯರೊಂದಿಗೆ ಮಾಡತಕ್ಕಂಥ ವ್ಯವಹಾರದಲ್ಲಿ ಜಾಗ್ರತೆಯನ್ನು ಅನುಭವಿಸಿ. ಅಂದರೆ ಯಾರೋ ಒಬ್ಬ ಹೊಸ ವ್ಯಕ್ತಿ ಬರ್ತಾರೆ ಅಥವಾ ಮೂರನೆಯವರಾಗಿ ಒಬ್ಬ ವ್ಯಕ್ತಿ ಬರ್ತಾರೆ, ನಿಮ್ಮ ಸ್ನೇಹಿತರಿಂದ ಯಾರೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಆದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದೇನೆ ಗೊತ್ತೋ ಗೊತ್ತಿಲ್ಲ ಹಣವನ್ನ ಕಟ್ಟು ಕಳೆದುಕೊಳ್ಬೇಡಿ ಅಂತ. ಕಷ್ಟಪಟ್ಟಿರ್ತಕ್ಕಂಥ ಹಣವನ್ನ 100 ಬಾರಿ ಎಚ್ಚರಿಕೆಯಿಂದ ಆ ವ್ಯಕ್ತಿಯೊಂದಿಗೆ ನಾನು ಬಿಸ್ನೆಸ್ ಅನ್ನ ಮಾಡಬಹುದಾ ಅಂತ ಆಲೋಚನೆ ಮಾಡಿ ಕೊಡಿ, ಇಲ್ಲದಿದ್ದರೆ ನಷ್ಟ ಸಂಭವಿಸುತ್ತೆ ಅಂತ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಈ ತಿಂಗಳು ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶಗಳು ಯಥೇಚ್ಛವಾಗತ್ತೆ. ಅದೇ ರೀತಿ ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಹೊಸ ಆಲೋಚನೆಗಳು, ಹೊಸ ವ್ಯಾಪಾರವನ್ನು ಮಾಡಬೇಕು ಅಂತ ಮನಸ್ಸಿಗೆ ಆತೋರಿತಿರುತ್ತೆ. ಅದರ ಕಡೆ ಮುನ್ನುಗ್ಗಿ ಖಂಡಿತವಾಗಿಯೂ ಲಾಭದ ಅಪೇಕ್ಷೆ ಮಾಡಬಹುದು. ಕೊಂಚ ಮಟ್ಟಿಗೆ ಜಾಗ್ರತೆಯಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಸಮಾಧಾನವಾಗಿ ಕೆಲಸ ಮಾಡತಕ್ಕಂಥದ್ದು. ಅಂದರೆ ಆತುರದ ನಿರ್ಧಾರಗಳು ನಿಮಗೆ ನಷ್ಟವನ್ನು ಈ ತಿಂಗಳು ಸಂಭವ ಮಾಡಬಹುದು ಅಂತ ಮೇಷರಾಶಿಯವರಿಗೆ. ಹಾಗಾಗಿ ಜಾಗ್ರತೆಯಿಂದ ಮಾಡಿ. ಈ ತಿಂಗಳು ಧಾರ್ಮಿಕ ವಿಚಾರ ಬಗ್ಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವ ಮುಖಾಂತರ ಧಾರ್ಮಿಕ ಆಸಕ್ತಿ ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಆಗತ್ತೆ. ಅದರಿಂದ ಭವಿಷ್ಯದಲ್ಲಿ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ಉತ್ತಮ ಕೀರ್ತಿಯನ್ನ, ಲಾಭವನ್ನ ಅಪೇಕ್ಷೆಯನ್ನ ಮಾಡಬಹುದು. ಮೇಷರಾಶಿಯವರಿಗೆ ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಹಾಸ್ಪಿಟಲ್ಗಳನ್ನ ಸುತ್ತಾಡೋ ಥರ ಆಗ್ಬಿಡ್ಬೋದು ಅಂತ. ಅಂದರೆ ಯಾರಿಗೋ ಸ್ನೇಹಿತರಿಗೆ ಆಕ್ಸಿಡೆಂಟ್ಸ್ ಆಗಿದೆ ಅಂತನೋ, ಅಥವಾ ನಿಮ್ಮ ಮನೇಲಿರತಕ್ಕಂಥ ಹಿರಿಯರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಅಂತನೋ, ಅಥವಾ ಇನ್ಯಾರೋ ದಾಯಾದಿಗಳಿಗೋ ಸಂಬಂಧಿಕರಿಗೂ ಆರೋಗ್ಯದಲ್ಲಿ ವ್ಯತ್ಯಯ ಆಯಿತು ಅಂತೇನೋ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ, ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂತ ಇಡೀ ತಿಂಗಳು ಗೊತ್ತೋ ಗೊತ್ತಿಲ್ಲ ಹಾಸ್ಪಿಟಲ್ಗಳ ಸುತ್ತಾಡುವ ಪರಿಸ್ಥಿತಿಗಳು ಬಂದ್ಬಿಡ್ಬೋದು. ಜಾಗ್ರತೆಯಿಂದಿರಿ. ಈ ತಿಂಗಳು ನಿಮ್ಮ ಜೀವನಕ್ಕೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಇಡೀ ಜೀವನವೇ ಅದು ಟರ್ನ್ ಆಗುತ್ತೆ, ಇಡೀ ಜೀವನದ ಮೇಲೆ ಅದು ಪರಿಣಾಮ ಬೀಳುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಆ ದೊಡ್ಡ ನಿರ್ಧಾರವನ್ನು ಈ ತಿಂಗಳು ತೆಗೆದುಕೊಳ್ಬೇಡಿ ಅಂತ. ಆ ದೊಡ್ಡ ನಿರ್ಧಾರವನ್ನ ಗೊತ್ತೋ ಗೊತ್ತಿಲ್ಲ ತೆಗೆದುಕೊಂಡ್ರೆ ಸಮಸ್ಯೆಯ ಸುಳಿಯಲ್ಲಿ ಇಡೀ ಜೀವನ ಕಳೆಯೋ ಥರ ಆಗ್ಬಿಡ್ಬೋದು. ಮೇಷರಾಶಿಯವರಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಮೇಷರಾಶಿಯವರು ಈ ತಿಂಗಳು ಲಕ್ಷ್ಮೀ ನರಸಿಂಹನನ್ನ ಆರಾಧನೆ ಮಾಡಿ. ಖಂಡಿತವಾಗಿಯೂ ಬರತಕ್ಕಂಥ ಅಷ್ಟು ಸಮಸ್ಯೆಗಳು ದೂರವಾಗತ್ತೆ. ಹಿತಶತ್ರುಗಳ ಕಾಟ ನಿವಾರಣೆ ಆಗುತ್ತೆ. ಮನಸ್ಸಿನ ಎಲ್ಲ ಇಷ್ಟಾರ್ಥವನ್ನ ಆ ನರಸಿಂಹಸ್ವಾಮಿ ಈಡೇರಿಸಿಕೊಡುತ್ತಾನೆ. ವೃಷಭರಾಶಿಯವರಿಗೆ ನಿಮ್ಮ ಬಹುದಿನಗಳ ಕನಸು ಈ ತಿಂಗಳು ಈಡೇರುತ್ತೆ ಅಂತ. ಅಂದರೆ ತುಂಬಾ ದಿನದಿಂದ ಅನ್ಕೊಂಡಿರ್ತೀರ, ಈ ಕೆಲಸ ಕಾರ್ಯ ಆಗ್ಬೇಕಾಗಿತ್ತು, ಈ ಕೆಲಸ ಕಾರ್ಯ ಆದರೆ ಜೀವನದ ಭವಿಷ್ಯಕ್ಕೆ ಒಳ್ಳೆ ನನಗೆ ಟರ್ನ್ ಆಗತ್ತೆ, ಒಳ್ಳೆ ಲಾಭದಾಯಕವಾಗತ್ತೆ, ಒಳ್ಳೆ ಕೀರ್ತಿ ಯಶಸ್ಸು ಸಿಗುತ್ತೆ ಅಂತ ಅಪೇಕ್ಷೆ ಮಾಡ್ತಿರ್ತೀರ. ಆ ಶುಭ ಸುದ್ದಿ, ಆ ಶುಭ ಕೆಲಸ ಈ ತಿಂಗಳಾಗತ್ತೆ ಅಂತ. ನೀವು ಈ ತಿಂಗಳಲ್ಲೂ ಒಳ್ಳೆಯ ಹಣಕಾಸಿನ ವೃದ್ಧಿಯನ್ನು ಮಾಡ್ಕೊಳ್ಬೋದು. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ತಿಂಗಳು ಒಳ್ಳೆ ಲಾಭವನ್ನು ನೋಡ್ಬೋದು. ನಿಮ್ಮ ದೂರದ ಆತ್ಮೀಯ ಜನರ ಸ್ನೇಹಿತರ ಸಮ್ಮಿಲನದಿಂದ ಮನಸ್ಸಿಗೆ ಒಳ್ಳೆ ಉತ್ಸಾಹ ಉಲ್ಲಾಸ ವೃದ್ಧಿ ಆಗತ್ತೆ. ಅದೇ ರೀತಿ ಭೂಮಿ ಖರೀದಿಸುವ ಯೋಗ ಈ ತಿಂಗಳು ನಿಮಗೆ ಅಪೇಕ್ಷೆ ಆಗತ್ತೆ. ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದವರಿಗೆ ಕೊಂಚ ಮಟ್ಟಿಗೆ ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗತ್ತೆ. ಈ ತಿಂಗಳು ನೀವು ಪುಣ್ಯಕ್ಷೇತ್ರದ ದರ್ಶನ ಭಾಗ್ಯದಿಂದ
ಭವಿಷ್ಯದಲ್ಲಿ ಒಳ್ಳೆ ಸತ್ಕೀರ್ತಿಯನ್ನ ಸದ್ವೀರ್ಯವನ್ನು ಅಪೇಕ್ಷೆ ಮಾಡಬಹುದು. ಯಾರು ಗೊತ್ತೋ ಗೊತ್ತಿಲ್ಲದೋ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತಾರೋ ಅವರು ಈ ತಿಂಗಳು ಸಂಪೂರ್ಣವಾಗಿ ಆ ಸಾಲದ ಸುಳಿಯಿಂದ ಹೊರಡೆ ಬಂದು ಸಾಲ ಮುಕ್ತರಾಗಿ ಜೀವನವನ್ನ ಕಟ್ಕೊಳ್ಬಹುದು. ಈ ತಿಂಗಳು ವೃಷಭ ರಾಶಿಯವರಿಗೆ ಗೊತ್ತೋ ಗೊತ್ತಿಲ್ಲದೋ ಲಾಭದಾಯಕ ತಿಂಗಳಾಗಿರುತ್ತೆ. ಆದರೆ ವೃಷಭ ರಾಶಿಯವರಿಗೆ ಅವರ ಸೋಮಾರಿತನವೇ ಈ ತಿಂಗಳು ಅವರ ಆದಾಯವನ್ನ ಕಮ್ಮಿ ಮಾಡಬಹುದು ಅಂತ. ಅಂದ್ರೆ ಈ ತಿಂಗಳು ಒಳ್ಳೆ ಆದಾಯ ಲಾಭವನ್ನ ಅಪೇಕ್ಷೆ ಮಾಡಬಹುದು, ಆದರೆ ನಿಮ್ಮ ಸೋಮಾರಿತನವೇ ಆ ಲಾಭವನ್ನ ಕಮ್ಮಿ ಮಾಡುತ್ತೆ ಅಂತ. ಅಂದ್ರೆ ಕೊಂಚ ಮಟ್ಟಿಗೆ ಸೋಮಾರಿತನವನ್ನ ಬದಿಗೊತ್ತಿ ಕೆಲಸವನ್ನ ಮಾಡಿ ಒಳ್ಳೆ ಅಪೇಕ್ಷೆ ಮಾಡಬಹುದು. ಈ ತಿಂಗಳು ರಾಜಕಾರಣಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಡದ ತಿಂಗಳಾಗಿರುತ್ತೆ. ಕೆಲಸ 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 ಅಂತ ಅಭಿವೃದ್ಧಿಯನ್ನೇ ಮರೆತೋಗ್ತೀರಾ. ಕೆಲಸದ ಒತ್ತಡದಿಂದ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ನಿಂತು ಹೋಗ್ಬಿಡುತ್ತೆ ಅಂತ. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಹಣಕಾಸು ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಆಗುತ್ತೆ, ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು. ಯಾರಿಗೆ ಹೊಟ್ಟೆಯ ಸಂಬಂಧಪಟ್ಟ ಸಮಸ್ಯೆಗಳಿದೆ ಅಥವಾ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿಂದ ಬಳಲ್ತಾ ಇರ್ತೀರಾ ವೃಷಭ ರಾಶಿಯವರು, ಅವರು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆ ಕೊಂಚ ಮಟ್ಟಿಗೆ ಉಲ್ಬಣವಾಗ್ಬೋದು ಅಂತ. ಪ್ರಮುಖವಾಗಿ ವೃಷಭ ರಾಶಿಯಲ್ಲಿ ಜನನವಾಗಿರತಕ್ಕಂಥ ವ್ಯಕ್ತಿಗಳ ಮಾತೃವಿಗೆ ಈ ತಿಂಗಳು ಕೊಂಚ ಮಟ್ಟಿಗೆ ಬಾಧಿಸುತ್ತೆ ಅಂತ ಆರೋಗ್ಯದಲ್ಲಿ. ಹಾಗಾಗಿ ನಿಮ್ಮ ಮಾತುವಿನ ಅಂದರೆ ತಾಯಿಯ ಆರೋಗ್ಯದ ಮೇಲೆ ಈ ತಿಂಗಳು ಗಮನ ಹರಿಸತಕ್ಕಂಥದ್ದು ವೃಷಭ ರಾಶಿಯವರು. ಆದರೆ ಈ ತಿಂಗಳು ನಿಮ್ಮ ಕುಲದೇವರ ದರ್ಶನವನ್ನು ಮಾಡಿ. ಇಲ್ಲ, ನಮ್ಮ ಮನೆದೇವರು ತುಂಬ ದೂರ ಇದೆ, ಈಗ ನಾನು ಹೋಗೋ ಪರಿಸ್ಥಿತಿಲಿಲ್ಲ, ಸ್ವಲ್ಪ ಮಟ್ಟಿಗೆ ನನಗೆ ಪ್ರಯಾಣ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಇರತಕ್ಕಂಥ ನಿಮ್ಮ ಮನೆದೇವರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಶಕ್ತಿನುಸಾರವಾಗಿ ಸೇವೆ ಮಾಡಿ ಬನ್ನಿ. ಖಂಡಿತವಾಗಿಯೂ ಈ ತಿಂಗಳು ಒಳ್ಳೆ ಲಾಭವನ್ನ, ಕೀರ್ತಿಯನ್ನ ವೃಷಭ ರಾಶಿಯವರು ಅಪೇಕ್ಷೆ ಮಾಡಬಹುದು. ಮಿಥುನ ರಾಶಿಯವರು ಯಾರು ಈ ತಿಂಗಳು ನಾನು ಮಾಡತಕ್ಕಂಥ ಕೆಲಸ ಕಾರ್ಯವನ್ನ ಚೇಂಜ್ ಮಾಡಬಹುದಾ, ಅಥವಾ ಸರ್ಕಾರಿ ಕೆಲಸವನ್ನದಲ್ಲಿ ನಾನು ಟ್ರಾನ್ಸ್ಫರ್ ಅಪೇಕ್ಷೆ ಮಾಡಬಹುದಾ, ನನಗೆ ಟ್ರಾನ್ಸ್ಫರ್ ಸಿಗುತ್ತಾ, ಈ ತಿಂಗಳು ನಾನು ಕೆಲಸ ಬಿಟ್ಟು ಬೇರೆ ಕಡೆ ಟ್ರೈ ಮಾಡಿದ ಕೆಲಸ ಸಿಗುತ್ತಾ ಅಂತ ಮನಸ್ಸಲ್ಲಿ ಗೊಂದಲಗಳಿದ್ರೆ ದೂರ ಮಾಡಿ. ಖಂಡಿತ ಈ ತಿಂಗಳು ಮಾಡತಕ್ಕಂಥ ಕೆಲಸವನ್ನ ಬದಲಾವಣೆ ಮಾಡಬೇಕು ಅಂತ ಮನಸ್ಸಲ್ಲಿ ಇಚ್ಛಾಶಕ್ತಿ ಇದ್ರೆ ಬದಲಾವಣೆಯನ್ನು ಮಾಡಿ, ಅಥವಾ ಟ್ರಾನ್ಸ್ಫರ್ ಅಪೇಕ್ಷೆ ಇದ್ರೆ ಕೊಂಚ ಮಟ್ಟಿಗೆ ಯಥೇಚ್ಛವಾಗಿ ಪ್ರಯತ್ನ ಪಡಿ. ಖಂಡಿತವಾಗಿಯೂ ಆ ವಿಚಾರದಲ್ಲಿ ಲಾಭಗಳಾಗತ್ತೆ ಅಂತ. ಈ ತಿಂಗಳು ನಿಮ್ಮ ಬುದ್ಧಿಶಕ್ತಿಯಿಂದಲೇ ಬರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ ಅಂತ. ಅದೇ ರೀತಿ ಸಮಾಜದಲ್ಲಿ ಈ ತಿಂಗಳು ನಿಮಗೆ ಒಳ್ಳೆ ಕೀರ್ತಿ, ಲಾಭ, ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಕೊಳ್ತೀರಾ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭದಾಯಕವಾಗಿರುತ್ತೆ ಅಂತ. ಪ್ರಮುಖವಾಗಿ ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭ ತಿಂಗಳು ಅಂತ. ಅಂದ್ರೆ ಶುಭ ಮಾಸ, ಅಂದ್ರೆ ನಿಮಗೆ ಉತ್ತಮ ಗುರುತಿಸುವಿಕೆ ಆಗತ್ತೆ. ಉತ್ತಮ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಸಾಧನೆಯನ್ನ ಈ ತಿಂಗಳು ಮಾಡ್ತೀರಾ. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳು ಒಳ್ಳೆ ಹೆಸರನ್ನ ಈ ತಿಂಗಳು ಸಂಪಾದನೆಯನ್ನು ಮಾಡಬಹುದು ಅಂತ. ಅದೇ ರೀತಿ ಯಾರು ಈ ತಿಂಗಳು ಹೊಸ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸಬೇಕು ಅಂತಿರ್ತಾರೋ ಅವರಿಗೆ ಶುಭದಾಯಕ ತಿಂಗಳಾಗಿರುತ್ತೆ. ಕೃಷಿಕರಿಗೆ ಈ ತಿಂಗಳು ಲಾಭದಾಯಕ ತಿಂಗಳಾಗಿರುತ್ತೆ. ಅದೇ ರೀತಿ ನೂತನ ಗೃಹ ನಿರ್ಮಾಣದ ಕನಸನ್ನು ಕಟ್ಟಿಕೊಂಡಿದ್ದವರಿಗೆ, ಅಥವಾ ಇಡೀ ಜೀವನವನ್ನ ಒಳ್ಳೆ ಮನೆಯನ್ನು ಕಟ್ಕೊಳ್ಬೇಕು ಅಂತ ಹಗಲು ರಾತ್ರಿಯಿಂದ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಒಂದಷ್ಟು ಜನರಿಗೆ ಈ ತಿಂಗಳು ಲಾಭದಾಯಕ ತಿಂಗಳಾಗಿರುತ್ತೆ. ನೂತನ ಭುವನ ಅಂದ್ರೆ ಒಳ್ಳೆ ವಸ್ತುಗಳನ್ನ, ಮನೆಯನ್ನ ಖರೀದಿ ಮಾಡುವ ಯೋಗ, ಗೃಹಪ್ರವೇಶ ಮಾಡತಕ್ಕಂಥ ಯೋಗ, ಅದೇ ರೀತಿ ಮನೆಯನ್ನ ಕಟ್ಟಿಸ್ಕೊಳ್ಳೋಕ್ಕೆ ಹಣವನ್ನ ಜೋಡಣೆ ಮಾಡಿಕೊಳ್ಳತಕ್ಕಂಥ ಒಂದಷ್ಟು ಯೋಗಗಳು ಈ ದಿನ ಮಿಥುನ ರಾಶಿಯವರು ಪಡೆಯಬಹುದು. ಅತಿಯಾದ ಆತ್ಮವಿಶ್ವಾಸ ಮಿಥುನ ರಾಶಿಯವರಿಗೆ ಈ ತಿಂಗಳು ಕೊಂಚ ಮಟ್ಟಿಗೆ ಹಿನ್ನಡೆ ಮಾಡುತ್ತೆ ಅಂತ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಒಂದು 15 ದಿನ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಮಿಥುನ ರಾಶಿಯವರಿಗೆ. ಅವಾಗ ಏನಾಗ್ಬಿಡುತ್ತೆ, ಏನೇ ಸಮಸ್ಯೆ ಬಂದರೂ ಎದುರಿಸ್ತೇನೆ, ಅಥವಾ ಏನೇ ಸಮಸ್ಯೆಗಳು ಅಥವಾ ಏನೇ ಕಷ್ಟಗಳು ಬಂದರೂ ನಾನೇ ಸರಿದೂಗಿಸ್ತೇನೆ ಎಂಬ ಆತ್ಮವಿಶ್ವಾಸ ಇದ್ದರೆ ತುಂಬಾ ಒಳ್ಳೆಯದು. ಆದರೆ ಅತಿಯಾದ ಆತ್ಮವಿಶ್ವಾಸ ಸಮಸ್ಯೆಯಲ್ಲಿ ನಿಮಗೆ ನೀವೇ ಸಿಗಾಕೊಳ್ಳೋ ಥರ ಮಾಡಿಬಿಡುತ್ತೆ. ಹಾಗಾಗಿ ಆತ್ಮವಿಶ್ವಾಸವಿರಲಿ, ಅತಿಯಾದ ಆತ್ಮವಿಶ್ವಾಸ ಬೇಡ ಅಂತ. ಈ ತಿಂಗಳು ಕೊಂಚ ಮಟ್ಟಿಗೆ ಸಣ್ಣ ಪುಟ್ಟ ನಷ್ಟಗಳಾಗ್ಬೋದು. ಹಾಗಾಗಿ ಅದಕ್ಕೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಹಣಕಾಸಿನ ವ್ಯವಹಾರವನ್ನು ಮಾಡತಕ್ಕಂಥದ್ದು ಅಂತ. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ದಂಪತಿಗಳೊಂದಿಗೆ ವಿರಸ ಜಾಸ್ತಿ, ಅಂದರೆ ಜಗಳ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸ್ವಲ್ಪ ದಾಂಪತ್ಯದ ಕಡೆ ಗಮನವನ್ನು ಹರಿಸಿ, ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಮಿಥುನ ರಾಶಿಯವರು. ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆಯಲ್ಲಿ ಈ ತಿಂಗಳು ಸಿಗಾಕೊಂಡ್ಬಿಡ್ಬೋದು ಅಂತ. ಈ ತಿಂಗಳು ಮಿಥುನ ರಾಶಿಯವರು ದುರ್ಗಾದೇವಿ ಆರಾಧನೆಯನ್ನು ಮಾಡಿ. ಅಂದರೆ ನಿಮ್ಮ ಹತ್ತಿರದಲ್ಲಿರತಕ್ಕಂಥ ದುರ್ಗಾ ಪರಮೇಶ್ವರಿ,
ಚಾಮುಂಡೇಶ್ವರಿ ಅಥವಾ ಪಾರ್ವತಿ ಸ್ವರೂಪ ಯಾವುದೇ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಶುಕ್ರವಾರ ಮಂಗಳವಾರ ದೇವಿ ಆರಾಧನೆ ಮಾಡಿ ಖಂಡಿತವಾಗಿಯೂ ಇರತಕ್ಕಂಥ ಅಷ್ಟೂ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮನಸ್ಸಿನ ಅಷ್ಟು ಇಷ್ಟಾರ್ಥ ಆ ಭಗವತಿ ಅನುಗ್ರಹದಿಂದ ಈಡೇರುತ್ತೆ. ಕಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಲಾಭದಾಯಕ ತಿಂಗಳು ಅಂತ. ಅಂದರೆ ನೀವು ತುಂಬ ತಿಂಗಳಿಂದ ಯಾವ ಹಣಕಾಸನ್ನ ಕಳ್ಕೊಂಡು ಅಥವಾ ಎಲ್ಲೋ ಸ್ಟ್ರಕ್ ಆಗಿತ್ಕೊಂಡು ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ, ಈ ವಾರ ಬರುತ್ತೆ, ನಾಳೆ ಬರುತ್ತೆ ಅಂತ ಆಸೆಯನ್ನು ಇಟ್ಕೊಂಡು ಬದುಕ್ತಾ ಇರ್ತಾರೋ ಅವರಿಗೆ ಈ ತಿಂಗಳು ಶುಭದ ತಿಂಗಳು, ಶುಭದ ಮಾಸ. ಅಂದರೆ ಆ ಹಣ ಈ ತಿಂಗಳು ನಿಮಗೆ ಕೈ ಸೇರುತ್ತೆ ಅಂತ. ನೂತನ ಹೊಸ ವ್ಯವಹಾರವನ್ನ ಮಾಡಲು ಆಲೋಚನೆ ಮಾಡಿ ನೂತನ ವ್ಯಾಪಾರವನ್ನು ಪ್ರಾರಂಭಿಸ್ತೀರಾ, ಅದರಲ್ಲಿ ಒಳ್ಳೆ ಲಾಭವನ್ನು ನೋಡ್ಬೋದು ಅಂತ. ಈ ತಿಂಗಳು ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸೋರಿಗೆ, ಫೋಟೋಗ್ರಾಫರ್ಗಳಿಗೆ, ವಿಡಿಯೋಗ್ರಾಫರ್ಗಳಿಗೆ ಒಳ್ಳೆ ಲಾಭದ ಅಪೇಕ್ಷೆ ಆಗತ್ತೆ. ಲಕ್ಷ್ಮಿಯ ಜೊತೆಗೆ ಒಳ್ಳೆ ಹೆಸರನ್ನು ಕೂಡ ಈ ತಿಂಗಳು ಅವರು ಸಂಪಾದನೆ ಮಾಡ್ಕೊಳ್ಬೋದು ಅಂತ. ಪ್ರಮುಖವಾಗಿ ಯಾರು ಟೂರಿಸಂ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೋ ಅವರಿಗೆ ಈ ತಿಂಗಳು ಲಾಭದಾಯಕ ತಿಂಗಳಾಗಿರುತ್ತೆ. ಮಾಡತಕ್ಕಂಥ ಆ ವ್ಯಾಪಾರಗಳಿಂದ ಒಳ್ಳೆಯ ಲಕ್ಷ್ಮಿ ಅನುಗ್ರಹದೊಂದಿಗೆ ನೂತನ ಒಂದಷ್ಟು ವಾಹನವನ್ನ ಖರೀದಿ ಮಾಡುವ ಯೋಗ್ಯ ಇರುತ್ತೆ ಅಂತ ಹೇಳಿ. ಸರ್ಕಾರಿ ಅಧಿಕಾರಿಗಳಿಗೆ ಈ ತಿಂಗಳು ಕೊಂಚ ಮಟ್ಟಿಗೆ ಆರಾಂಶ ತಿಂಗಳಾದರೂ ಕೂಡ ಕೊಂಚ ಮಧ್ಯಭಾಗದಲ್ಲಿ ಕೆಲಸದ ಅತಿಯಾದ ಒತ್ತಡದಿಂದ ಸಂಪೂರ್ಣ ಅವರ ಮನಸ್ಥಿತಿಯನ್ನ ಕಳ್ಕೊಂಡ್ಬಿಡ್ತಾರೆ ಅಂತ. ಆ ಸಮಯದಲ್ಲಿ ತಾಳ್ಮೆ ಇರಲಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾತಾವರಣವನ್ನ ನೀವು ಕೆಲಸದ ಸಮಯದಲ್ಲಿ ನೋಡಬಹುದು ಅಂತ. ಯಾರು ದಿನಗೂಲಿ ಕೆಲಸವನ್ನ ಮಾಡ್ತಿರ್ತಾರೋ ಅಥವಾ ಯಾರು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಬೀದಿ ಬದಿಯಲ್ಲಿ ಮಾಡ್ತಿರ್ತಾರೋ ಅವರಿಗೆ ಈ ತಿಂಗಳು ಲಾಭದಾಯಕ ತಿಂಗಳಾಗಿರುತ್ತೆ. ಅವರು ಮಾಡತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಮಟ್ಟಿಗೆ ಲಾಭವನ್ನು ನೋಡಿಕೊಂಡು ಕೊಂಚ ಮಟ್ಟಿಗೆ ಅವರು ಅದನ್ನ ಸೇವಿಂಗ್ಸ್ ಕೂಡ ಮಾಡಬಹುದು ಅಂತೇಳಿ. ಗೊತ್ತಿಲ್ಲದೋ ನೀವು ಇಂದಿನ ತಿಂಗಳು ಮಾಡಿದ ಸಮಸ್ಯೆಯನ್ನ ಇದುವರೆಗೂ ಪಶ್ಚಾತ್ತಾಪವನ್ನು ಪಡ್ತಾನೆ ಇರ್ತೀರ. ಅಂದ್ರೆ ಕಟಕ ರಾಶಿಯವರು ಹಿಂದೆ 2-3 ತಿಂಗಳಿಂದ ಈ ಸಮಸ್ಯೆ ಅಂದ್ರೆ ಈ ತಪ್ಪನ್ನ ನಾವು ಮಾಡಿಬಿಟ್ಟೆ, ಈ ತಪ್ಪಿಂದ ನಂಗೆ ಇನ್ನೂ ಮನಸ್ಸಾಕ್ಷಿ ಚುಚ್ತಾ ಇದೆ, ಆ ತಪ್ಪಿನಿಂದ ಈಗ ನಾನು ಯಾವುದನ್ನ ಪಡ್ಕೊಳ್ಬೇಕು ಅಂತಿದ್ದೆ ನಂಗೆ ಸಿಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಗೊಂದಲವನ್ನು ಮಾಡಿಕೊಂಡು ಸ್ವಲ್ಪ ಮನಸ್ತಾಪವನ್ನ ಇಟ್ಟುಕೊಂಡು ಕೊರಗ್ತಾ ಇರ್ತಿರಲ್ಲ, ಅದು ಈ ತಿಂಗಳು ಕೊನೆಯಾಗತ್ತೆ. ಅಷ್ಟು ಸಮಸ್ಯೆಗಳಿಗೆ, ಅಷ್ಟು ತಪ್ಪುಗಳಿಗೆ ಈ ತಿಂಗಳು ನೀವೇ ಪರಿಹಾರವನ್ನ ಕಂಡುಕೊಳ್ತೀರಾ. ಆ ಪರಿಹಾರವನ್ನ ಕಂಡುಕೊಂಡು ಒಳ್ಳೆ ಲಾಭದಾಯಕ ದಿಕ್ಕಿಗೆ ಸಾಕ್ತೀರಾ. ಪ್ರಮುಖವಾಗಿ ಕಟಕ ರಾಶಿಯವರು ಯಾರು ಮದುವೆಯ ಅಪೇಕ್ಷೆಯಲ್ಲಿ ಇರ್ತೀರಾ, ಅಂದ್ರೆ ಇನ್ನು ತುಂಬಾ ತಿಂಗಳುಗಳಿಂದ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಮದುವೆ ಕೂಡ ಬರ್ತಾ ಇಲ್ಲ, ಯಾವಾಗ ನನಗೆ ಮದುವೆ ಆಗತ್ತೆ ಅಂತ ಮನಸ್ಸಿನಲ್ಲಿ ಕೊರಗಿದ್ದಿರ್ತಾರೋ, ಕೊರಗನ್ನು ಇಟ್ಕೊಂಡಿರ್ತೀರೋ ಅವರಿಗೆ ಈ ತಿಂಗಳು ಲಾಭದಾಯಕ ತಿಂಗಳಾಗಿರುತ್ತೆ, ಲಾಭದಾಯಕ ಮಾಸವಾಗಿರುತ್ತೆ. ಖಂಡಿತವಾಗಿಯೂ ಈ ತಿಂಗಳು ನಿಮಗೆ ಒಳ್ಳೆ ಕಂಕಣ ಬಲ ಕೂಡ ಬರ್ಬೋದು. ಹಾಗಾಗಿ ಮದುವೆ ವಿಚಾರಕ್ಕೆ ಯಥೇಚ್ಛವಾಗಿ ಪ್ರಯತ್ನ ಪಡಿ, ಖಂಡಿತ ಲಾಭದಾಯಕವಾಗಿರುತ್ತೆ. ಕಟಕ ರಾಶಿಯವರಿಗೆ ಈ ತಿಂಗಳು ಮಾಡತಕ್ಕಂಥ ಕೆಲಸಗಳಲ್ಲಿ ಅವಕಾಶ ಕಮ್ಮಿಯೇ ಇರುತ್ತೆ ಅಂತ. ಹಾಗಾಗಿ ಇರತಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡು ಕೆಲಸ ಮಾಡಿ ಲಾಭದಾಯಕವಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಜಾಗೃತೆಯಿಂದ ಪ್ರಯಾಣ ಮಾಡಿ. ಪ್ರಯಾಣದಲ್ಲಿ ಅಪಘಾತಗಳು, ಅಡೆತಡೆಗಳು ಅಥವಾ ಸ್ವಲ್ಪ ಗೊತ್ತೇ ಪ್ರಯಾಣಿಕರವೇ ನೆಮ್ಮದಿ ಕೊಡ್ತಾ ಇಲ್ಲಪ್ಪ, ಇರಿಟೇಷನ್ ಆಗ್ತಿದೆ ಅಂತ ಅನ್ನಿಸ್ಬಿಡ್ಬೋದು ಈ ತಿಂಗಳು. ಗೊತ್ತಿಲ್ಲೋ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಈ ತಿಂಗಳು ಖರ್ಚು ಅಧಿಕವಾಗಿರುತ್ತೆ, ಅದರ ಮೇಲೆ ಗಮನ ಹರಿಸಿ. ಈ ತಿಂಗಳು ಗೊತ್ತಿಲ್ಲದೋ ಸಣ್ಣ ಪುಟ್ಟ ಗಾಯಗಳಾಗ್ಬೋದು, ಸ್ವಲ್ಪ ಓಡಾಡಬೇಕಾದ್ರೆ ಜಾಗ್ರತೆಯನ್ನು ಓಡಾಡಿ. ಗೊತ್ತಿಲ್ಲದೋ ಈ ತಿಂಗಳು ನೀವು ಆಡತಕ್ಕಂಥ ಮಾತುಗಳಿಂದನೇ ಸಮಸ್ಯೆ ಜಾಸ್ತಿ ಆಗ್ಬೋದು, ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ತಿಂಗಳು ನೆಮ್ಮದಿಯ ಕೊರತೆ ಕೊಂಚ ಕಮ್ಮಿಯೇ ಇರುತ್ತೆ. ಹಾಗಾಗಿ ಆದಷ್ಟು ಯೋಚನೆಗಳನ್ನ ಕಮ್ಮಿ ಮಾಡಿ. ಅಕ್ಕಪಕ್ಕದವರ ಮನೆಯವರೊಂದಿಗೆ ಈ ತಿಂಗಳು ಭಿನ್ನಾಭಿಪ್ರಾಯಗಳಾಗ್ಬೋದು, ಮನೆಯಲ್ಲೂ ಅಶಾಂತಿ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ನೆಲೆಸಿರುತ್ತೆ ಅಂತ. ಆದಷ್ಟು ಕರ್ಕಾಟಕ ರಾಶಿಯವರು ಈ ತಿಂಗಳು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ. ಖಂಡಿತ ರಾಯರ ಗುರುಗಳ ಅನುಗ್ರಹದಿಂದ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ಮತ್ತೆ ಆ ಭಗವಂತ ಅಂದ್ರೆ ಮಹಾರಾಯರು ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಮಾಡತಕ್ಕಂಥ ಅಷ್ಟೂ ಕೆಲಸಗಳನ್ನ ಪ್ರೋತ್ಸಾಹ ಮಾಡಿಕೊಂಡು ಒಳ್ಳೆಯ ಲಾಭವನ್ನ, ಒಳ್ಳೆಯ ಆರೋಗ್ಯವನ್ನ, ಒಳ್ಳೆಯ ಯಶಸ್ಸನ್ನ ನಿರೀಕ್ಷೆ ಮಾಡತಕ್ಕಂಥದ್ದು. ಸಿಂಹರಾಶಿಯವರಿಗೆ ಈ ಮಾಸ ಮಾಡತಕ್ಕಂಥ ಕೆಲಸ, ಕಾರ್ಯ, ವ್ಯಾಪಾರದಲ್ಲಿ ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡಬಹುದು. ಹಿತೈಷಿಗಳ, ನೆಂಟರಿಷ್ಟರ ಸಭೆಯಲ್ಲಿ ಸಮಾರಂಭದಲ್ಲಿ ಭಾಗವಹಿಸುವ ಮುಖಾಂತರ ಅಥವಾ ಅವರೊಂದಿಗೆ ಆತ್ಮೀಯವಾಗಿ ಮಾತಾಡೋ ಮುಖಾಂತರ ಮನಸ್ಸಿಗೆ ಒಂದಷ್ಟು ಆರಾಮದಾಯಕವಾಗತ್ತೆ. ಆಸ್ತಿಯ ವಿಚಾರಗಳಲ್ಲಿ ನಿಮಗೆ ಲಾಭದಾಯಕವಾಗತ್ತೆ. ಈ ತಿಂಗಳು ಹೊಸ ಆಸ್ತಿಯನ್ನ, ಹೊಸ ಪ್ರಾಪರ್ಟಿಗಳನ್ನ ಖರೀದಿಸಬೇಕು ಅಂತ ಆಸಕ್ತಿ ಜಾಸ್ತಿ ಆಗತ್ತೆ.
ಕ್ರೀಡಾ ಕ್ಷೇತ್ರದಲ್ಲಿದ್ದವರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಯಥೇಚ್ಛವಾಗಿ ಅಭ್ಯಾಸವನ್ನ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಪ್ರಮುಖವಾಗಿ ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಚಿನ್ನವನ್ನ ಬೆಳ್ಳಿಯನ್ನ ಖರೀದಿಸಿ ಯೋಗ ಬರುತ್ತೆ. ಅಂದ್ರೆ ಆ ಖರೀದಿ ಮಾಡೋಕೆ ನಿಮ್ಗೆ ಹಣಕಾಸು ಇರೋದಿಲ್ಲ, ಹಣಕಾಸು ಮುಂಗಟ್ಟಲ್ಲಿ ಇರ್ತೀರ. ಆದ್ರೆ ಲಕ್ಷ್ಮಿ ಅನುಗ್ರಹದಿಂದ ಈ ತಿಂಗಳು ಗೊತ್ತೋ ಗೊತ್ತಿಲ್ದೇನೋ ಆ ಚಿನ್ನ ಬೆಳ್ಳಿಯನ್ನ ಖರೀದಿಸುವ ಯೋಗ ಬರುತ್ತೆ ಅಂತ. ಅವಾಗ ಮನಸ್ಸಿಗೆ ಸ್ವಲ್ಪ ಸಂತೋಷವಾಗತ್ತೆ. ಈ ತಿಂಗಳು ಹೂ ಬೆಳೆಗಾರರಿಗೆ, ತರಕಾರಿ ಬೆಳೆಗಾರರಿಗೆ ಉತ್ತಮ ಲಾಭದಾಯಕ ತಿಂಗಳಾಗಿರುತ್ತೆ. ಒಳ್ಳೆ ಲಾಭವನ್ನ, ಒಳ್ಳೆಯ ಕೀರ್ತಿಯನ್ನ ನೋಡ್ತಕ್ಕಂಥದ್ದು ಅಂತ. ಗೊತ್ತೋ ಗೊತ್ತಿಲ್ದೋ ಸಿಂಹ ರಾಶಿಯವರ ಆಡತಕ್ಕಂಥ ಮಾತುಗಳಿಂದಲೇ ಈ ತಿಂಗಳು ಸಮಸ್ಯೆ ಬರತಕ್ಕಂಥದ್ದು ಅಂತ. ಅಂದ್ರೆ ಇಡೀ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ನೀವು ಆಡತಕ್ಕಂಥ ಮಾತುಗಳೇ ಸಮಸ್ಯೆ ಬರ್ಬೋದು. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಮಾತಾಡಿ. ನಿಮ್ಮ ಸೀಕ್ರೆಟ್ ಅನ್ನ ಯಾರು ಕೂಡ ಸಿಂಹ ರಾಶಿಯವ್ರು ಬಿಟ್ಕೊಡ್ಬೇಡಿ ಅಂತ. ಅಂದ್ರೆ ನೀವು ತಪ್ಪೇನ್ ಮಾಡ್ತೀರಾ ಅಂದ್ರೆ ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ ಅಂತೇಳಿ ಗೊತ್ತೋ ಗೊತ್ತಿಲ್ದೋ ನಿಮ್ಮೆಲ್ಲಾ ಸೀಕ್ರೆಟ್ಗಳನ್ನ ಹೇಳ್ಕೊಂಡ್ಬಿಡ್ತೀರಾ. ಅವಾಗ ಏನಾಗತ್ತೆ, ಆ ಸೀಕ್ರೆಟ್ ಅನ್ನ, ಆ ವೀಕ್ ಪಾಯಿಂಟ್ ಅನ್ನ ನಿಮಗೆ ಯಾವ ಕೆಟ್ಟ ಪರಿಸ್ಥಿತಿ ಇರ್ತಾರೋ ಅವಾಗ ಜನರು ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮನ್ನ ಕಾಡಿಸ್ತಾರೆ. ಹಾಗಾಗಿ ನಿಮ್ಮ ಸೀಕ್ರೆಟ್ಗಳನ್ನಾಗಿರ್ಬೋದು ಅಥವಾ ನಿಮ್ಮ ಒಂದಷ್ಟು ಪರ್ಸನಲ್ ಆಲೋಚನೆಗಳು ಅಥವಾ ನಿಮ್ಮ ಪರ್ಸನಲ್ ಇಶ್ಯೂಸ್ಗಳನ್ನ ಯಾರ ಬಳಿಯೂ ಈ ತಿಂಗಳು ಹೇಳ್ಕೊಳ್ಬೇಡಿ ಅಂತ. ಗೊತ್ತೋ ಗೊತ್ತಿಲ್ಲದೋ ಯಾರು ಈ ತಿಂಗಳು ಷೇರು ಮಾರ್ಕೆಟಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತಿರ್ತಿರೋ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತಿರ್ತಿರೋ, ಅಥವಾ ನೂತನ ವ್ಯಾಪಾರಕ್ಕೆ ಹಣಕಾಸನ್ನು ಧನ ಸಹಾಯ ಮಾಡಿ ನನಗೆ ಅವನಿಷ್ಟು ಶೇರ್ ಕೊಡ್ಲಪ್ಪ, ನನ್ನ ಮನೇಲಿ ಆರಾಮಾಗಿರ್ತೀನಿ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಿರ್ತಿರೋ ಅವರು ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಹಣವನ್ನ ಇನ್ವೆಸ್ಟ್ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಹಣವನ್ನ ಕಳೆದುಕೊಳ್ಳಬಹುದು ಅಥವಾ ಆ ಕೆಲಸ ಕಾರ್ಯಗಳಲ್ಲಿ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಬಹುದು ಅಂತ. ಈ ತಿಂಗಳು ನೀವು ಸಮಸ್ಯೆ ಮಾಡಿರೋದಿಲ್ಲ, ಆದರೆ ನಿಮ್ಮ ಮೇಲಿನ ಅಧಿಕಾರಿಗಳ ತಪ್ಪುಗಳನ್ನು ಮುಚ್ಚೋದಕ್ಕೆ ಅವರ ತಪ್ಪುಗಳನ್ನ ನಿಮ್ಮ ತಲೆ ಮೇಲೆ ಹಾಕಿ ನೀವೇ ತಪ್ಪುವನ್ನು ಮಾಡಿದ್ದೀರಾ ಅಂತೇಳಿ ನಿಮ್ಮನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ಬೋದು. ಕೊಂಚ ಮಟ್ಟಿಗೆ ಸಿಂಹರಾಶಿಯವರು ಜಾಗ್ರತೆಯಿಂದ ಇರತಕ್ಕಂಥದ್ದು. ಈ ತಿಂಗಳು ನೀವೇನಾದರೂ ದೂರದ ಪ್ರಯಾಣವನ್ನ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ಖಂಡಿತ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ. ಇರತಕ್ಕಂಥ ಸಮಸ್ಯೆಗಳ ನಿವಾರಣೆ ಆಗತ್ತೆ. ಯಾರೊಂದಿಗೆ ಆದರೂ ವ್ಯವಹಾರವನ್ನ ಮಾಡಬೇಕಾದ್ರೆ ಈ ತಿಂಗಳು ಜಾಗ್ರತೆಯಿಂದ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಆ ಹಣವನ್ನ ಕಳೆದುಕೊಳ್ಳಬಹುದು ಅಂತೇಳಿ. ಪ್ರಮುಖವಾಗಿ ಈ ತಿಂಗಳು ಆಸ್ತಿ ವಿಚಾರಕ್ಕೆ ದಾಯಾದಿಗಳೊಂದಿಗೆ ಅಥವಾ ಕುಟುಂಬಸ್ಥರೊಂದಿಗೆ ಭಿನ್ನಾಭಿಪ್ರಾಯಜನಿತವಾಗಿ ಜಗಳಗಳಾಗ್ಬೋದು. ಹಾಗಾಗಿ ಕೊಂಚ ಮಟ್ಟಿಗೆ ಬುದ್ಧಿವಂತಿಕೆಯಿಂದ ಅವರೊಂದಿಗೆ ವ್ಯವಹರಿಸಿ ಅಥವಾ ಮಾತಾಡಿ ಇರತಕ್ಕಂಥ ಸಮಸ್ಯೆಗಳಿಂದ ದೂರ ಬರಬಹುದು. ಸಿಂಹರಾಶಿಯವರು ಈ ಮಾಸ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ಆ ಆಂಜನೇಯನ ಪ್ರಾರ್ಥನೆಯಿಂದ ಬರತಕ್ಕಂಥ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನಾಗಿರ್ಬೋದು, ಯುಕ್ತಿಯನ್ನಾಗಿರ್ಬೋದು ಆಂಜನೇಯ ಕರುಣಿಸ್ಕೊಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಕನ್ಯಾ ರಾಶಿ, ಪ್ರಮುಖವಾಗಿ ಕನ್ಯಾ ರಾಶಿಯಲ್ಲಿರತಕ್ಕಂಥ ಕೃಷಿಕರಿಗೆ ಈ ಮಾಸ ಶುಭದ ಮಾಸ ಅಂತ. ಇರತಕ್ಕಂಥ ಕೃಷಿ ವಿಚಾರದಲ್ಲಿ ಒಳ್ಳೆಯ ಲಾಭವನ್ನ, ಕೀರ್ತಿನ ಅಪೇಕ್ಷೆಯನ್ನ ಈ ತಿಂಗಳು ಮಾಡಬಹುದು. ಯಾರು ಯಾವ ವಸ್ತುವನ್ನ ಕಳ್ಕೊಂಡಿರ್ತಾರ ಕನ್ಯಾ ರಾಶಿಯವರು ಈ ತಿಂಗಳು ಆ ವಸ್ತು ನಿಮಗೆ ಸಿಗುತ್ತೆ ಅಂತ. ಅಂದ್ರೆ ಇಂದಿನ ದಿನಗಳಲ್ಲಿ ಯಾವುದೋ ಒಂದು ವಸ್ತುವನ್ನು ಕಳ್ಕೊಂಡ್ಬಿಟ್ಟಿರ್ತೀರ, ಎಷ್ಟೇ ಹುಡುಕಿದ್ರು ಆ ವಸ್ತು ಸಿಗ್ತಾ ಇರೋದಿಲ್ಲ. ಮನಸ್ಸಿಗೊಂಥರ ಭಾವನೆ ಭಾಸವಾಗಿರುತ್ತೆ. ಆ ವಸ್ತುವೊಂದಿಗೆ ನನಗೆ ಒಳ್ಳೆ ಭಾವನೆ ಇತ್ತು, ಹಣದ ವಿಚಾರ ಬಿಟ್ಬಿಡಿ, ಒಂದು ಒಳ್ಳೆ ಬಾಂಧವ್ಯ ಇತ್ತು, ಆ ವಸ್ತು ನನಗೆ ಸಿಕ್ಕಿದ್ರೆ ಮತ್ತೆ ನನಗೆ ಏನೋ ಒಂಥರ ಸಂತೋಷವಾಗತ್ತೆ, ಉತ್ತಮ ಉತ್ಸಾಹ ಬರುತ್ತೆ ಅಂತ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಆದ್ರೆ ವಸ್ತು ಸಿಗ್ತಿರೋದಿಲ್ಲ. ಆದ್ರೆ ಈ ತಿಂಗಳು ಆ ವಸ್ತು ನಿಮಗೆ ಕೈಗೆ ಸಿಗುತ್ತೆ, ಮನಸ್ಸಿಗೆ ಏನೋ ಸಂತೋಷ ಉಂಟಾಗತ್ತೆ. ನೂತನ ಸಭಾರಂಭಗಳಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗುತ್ತೆ. ಯಾರು ನೂತನ ಬಿಸ್ನೆಸ್ ಅನ್ನ ಪ್ರಾರಂಭಿಸಬೇಕು ಅಂತಿರ್ತಾರೋ ಅವ್ರಿಗೆ ಒಳ್ಳೆ ಯಶಸ್ಸು ಮತ್ತೆ ಗುರಿಯರ ಅನುಗ್ರಹದಿಂದ ಯಾರೋ ಮೂರನೇ ವ್ಯಕ್ತಿ ಬಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯ ಮಾಡ್ತಾರೆ. ಮಕ್ಕಳ ವಿಚಾರದಿಂದ ಅವರ ಪೋಷಕರಿಗೆ ಈ ತಿಂಗಳು ಉತ್ತಮ ಯಶಸ್ಸು ಜೊತೆಗೆ ಉತ್ತಮ ಕೀರ್ತಿ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ನೂತನ ವೆಹಿಕಲ್ಗಳನ್ನ, ಕಾರು ಬೈಕ್ಗಳನ್ನ ಖರೀದಿಸುವ ಯೋಗ ಇದೆ. ಪ್ರಮುಖವಾಗಿ ಯಾರು ಈ ತಿಂಗಳು ವ್ಯಾಪಾರದ ಮುಂಗಟ್ಟಿನಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೋ ಮಧ್ಯಭಾಗದಲ್ಲಿ ರಿಲೀಫ್ ಆಗಿ ಹಣಕಾಸನ್ನ ದೊರೆಯುವ ಒಂದಷ್ಟು ಒಳ್ಳೆ ಸಂಭವವೂ ಕೂಡ ಇದೆ. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಆ ದೇವರ ಅನುಗ್ರಹದಿಂದ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ಸ್ನೇಹಿತರ ಸಮ್ಮಿಲನವಾಗತ್ತೆ. ಅಂದ್ರೆ ತುಂಬಾ ಯಾವುದೋ ವ್ಯಕ್ತಿಯ ಜೊತೆಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ, ಆದ್ರೆ ಯಾವುದೋ ಒಂದು ಕೈ ಘಟನೆಯಿಂದ ಅವರಿಂದ ದೂರವಾಗಿರ್ತೀರ. ಆದ್ರೆ ಈ ತಿಂಗಳು ಆ ಎಲ್ಲ ಕೈ ಘಟನೆಗಳು ದೂರವಾಗಿ ಅವರೊಂದಿಗೆ ಮತ್ತೊಮ್ಮೆ ಸಮ್ಮಿಲನ ಪ್ರಾರಂಭವಾಗತ್ತೆ, ಉತ್ತಮ ಬಾಂಧವ್ಯ ಪ್ರಾರಂಭವಾಗತ್ತೆ, ಮನಸ್ಸಿಗೆ ಒಳ್ಳೆ ಸಂತೋಷವಾಗತ್ತೆ ಅಂತ. ಸ್ನೇಹಿತರ ಸಮ್ಮಿಲನದಿಂದ
ಹೊಸ ಉತ್ಸಾಹದೊಂದಿಗೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಆ ಸ್ನೇಹಿತರ ಸಹಾಯದಿಂದ ಒಳ್ಳೆ ಲಾಭವನ್ನು ಕೂಡ ಅಪೇಕ್ಷೆ ಮಾಡಬಹುದು. ಈ ತಿಂಗಳು ಭೂಮಿ ಖರೀದಿಸುವ ಯೋಗವಿದೆ. ಯಾರು ನೂತನ ಹೊಲ ಗದ್ದೆಯನ್ನು ಒಳ್ಳೆ ಕೃಷಿಕನಾಗಬೇಕು, ಹೈನುಗಾರಿಕೆಯನ್ನು ಮಾಡಬೇಕು ಅಂತಿರ್ತಾರೋ ಅವ್ರು ಒಳ್ಳೆ ತಿಂಗಳು ಪ್ರಾರಂಭಿಸಿ ಖಂಡಿತ ಆ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಬಹುದು. ಆ ಭೂದೇವಿ ಅನುಗ್ರಹದಿಂದ ಒಳ್ಳೆ ಲಾಭವನ್ನು ಕೂಡ ಪಡೆಯತಕ್ಕಂಥವರಾಗಿರ್ಬೋದು. ಕನ್ಯಾ ರಾಶಿಯವರು ಈ ಮಾಸ ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಓಡಾಡಿ, ಇಲ್ಲದಿದ್ದರೆ ಅಪಘಾತಗಳಾಗೋ ಸಂಭವವಿರುತ್ತೆ. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಓಡಾಡತಕ್ಕಂಥದ್ದು. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ನೀವು ಯಾರು ಸ್ನೇಹಿತರು ಅಂತ ಅಂದ್ಕೊಂಡಿರ್ತಾರೋ ಅವರೇ ಹಿತಶತ್ರುಗಳಾಗಿ ನಿಮಗೆ ಕಾಟವನ್ನು ಕೊಡ್ಬೋದು. ಯಾರು ಕಣ್ಣಿನ ಸಮಸ್ಯೆಗಳನ್ನು ಅನುಭವಿಸ್ತಿರ್ತಾರೋ ಅವರಿಗೆ ಸಮಸ್ಯೆ ಉಲ್ಬಣವಾಗ್ಬೋದು. ಕೊಂಚ ಮಟ್ಟಿಗೆ ವೈದ್ಯರ ಸಲಹೆ ಪಡೆಯತಕ್ಕಂಥದ್ದು. ಈ ತಿಂಗಳು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನೆಯವರ ಒಂದಷ್ಟು ಭಿನ್ನಾಭಿಪ್ರಾಯಗಳು ನಿಮಗೆ ಆ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಮುಂದುವರಿಸಲು ಮನಸ್ಸಿಗೆ ಒಂದಷ್ಟು ಆಘಾತಗಳಾಗ್ಬೋದು. ಮನಸ್ಸಿಗೆ ಹಿತಶತ್ರುಗಳ ಚುಚ್ಚು ಮಾತುಗಳಿಂದ ಕಸಿಬಿಸಿಯಾಗಿ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಅದೇ ರೀತಿ ಕೊಂಚ ಮಟ್ಟಿಗೆ ಕಾನ್ಸಂಟ್ರೇಷನ್ ಕೂಡ ಕಮ್ಮಿ ಆಗುತ್ತೆ. ಧೃತಿ ಪಡಬೇಡಿ. ಮಾಡತಕ್ಕಂಥ ಕೆಲಸದಲ್ಲಿ ಆತ್ಮವಿಶ್ವಾಸ ವೃದ್ಧಿಯನ್ನು ಮಾಡಿಕೊಳ್ಳಿ. ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯನ್ನು ವೃದ್ಧಿ ಮಾಡಿಕೊಳ್ಳಿ. ಖಂಡಿತ ಒಳ್ಳೆ ಲಾಭ ನೋಡ್ಬೋದು ಅಂತ. ಅದೇ ರೀತಿ ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಖರ್ಚನ್ನು ಕೂಡ ಜಾಸ್ತಿ ಮಾಡ್ಕೊಳ್ತೀರಾ. ಪ್ರಮುಖವಾಗಿ ಹಣಕಾಸು ವಿಚಾರದಲ್ಲಿ ಮೋಸ ಹೋಗ್ಬೋದು ಕನ್ಯಾ ರಾಶಿಯವರು. ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು ಅಂತ. ಈ ತಿಂಗಳು ಆದಷ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಖಂಡಿತ ಒಳ್ಳೆ ಲಾಭದಾಯಕವಾಗುತ್ತೆ. ಪ್ರತಿ ಮಂಗಳವಾರ ಅರಳಿಕಟ್ಟೆ ಕಡೆ ನಾಗರಿಕರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಶುಚಿ ಮಾಡಿ ಆದಷ್ಟು ಹಾಲುಗಳಿಂದ ಅಭಿಷೇಕವನ್ನು ಮಾಡಿಕೊಂಡು ಭಗವಂತನಿಗೆ ಉತ್ತಮ ದ್ರವ್ಯಗಳನ್ನು, ವಸ್ತುಗಳನ್ನು, ಪ್ರಮುಖವಾಗಿ ಹೂಗಳನ್ನು ಅಲಂಕೃತ ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಖಂಡಿತ ಆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲೂ ಕೂಡ ವೃದ್ಧಿ ಆಗುತ್ತೆ. ತುಂಬ ಜನ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ, ಅಥವಾ ತುಂಬ ಜನದ ಮನಸ್ಸಿನಲ್ಲಿ ಪ್ರಶ್ನೆ ಇದೆ, ಭಾರತ ಈ ಮಾಸ ಯುದ್ಧ ಮಾಡುತ್ತಾ, ಭಾರತ ಈ ತಿಂಗಳು ಯುದ್ಧ ಮಾಡಿದರೆ ಆ ಯುದ್ಧದಲ್ಲಿ ಗೆಲ್ಲುತ್ತಾ, ಭಾರತದಲ್ಲಿ ಯುದ್ಧ ಮಾಡುವ ಪರಿಸ್ಥಿತಿ ಇದೆಯಾ, ಜ್ಯೋತಿಷಿಗಳಾಗಿ ಅಥವಾ ಜ್ಯೋತಿಷ್ಯ ಪ್ರಕಾರ ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ, ಅಥವಾ ಜ್ಯೋತಿಷ್ಯದಲ್ಲಿ ಸೂಚನೆ ಇದೆಯಾ ಅಂತ ಖಂಡಿತವಾಗಿಯೂ ಇದೆ. ಅಂದರೆ ನಿಮಗೆ ಮೀನರಾಶಿಯಲ್ಲಿ ಶನೇಶ್ವರ ಕುಂಭರಾಶಿಯಿಂದ ಮೀನರಾಶಿಗೆ ಬಂದಿದ್ದಾನೆ. ಮೀನರಾಶಿಯಲ್ಲಿ ರಾಹು ಇದೆ. ಯಾವ ಸ್ಥಾನದಲ್ಲಿ ರಾಹು ಮತ್ತು ಶನೇಶ್ವರ ಒಂದೇ ಮನೆಗೆ ಬರ್ತಾರೋ ಮೀನರಾಶಿಯಲ್ಲಿ, ಆವಾಗ ಪ್ರಪಂಚದಲ್ಲಿ ಯುದ್ಧಗಳು, ಕೋಮುಗಲಭೆಗಳು, ಪ್ರಳಯಗಳು, ಭೂಕಂಪ ಈ ಥರ ನಾನಾ ವಿಧ ತೊಂದರೆಗಳು ಅನುಭವಿಸ್ತವೆ ಅಂತ ಹೇಳ್ತೀವಿ. ಪ್ರಮುಖವಾಗಿ ಈ ತಿಂಗಳ 18ನೇ ತಾರೀಕು ರಾಹು ಮತ್ತೆ ಕುಂಭರಾಶಿಗೆ ಬರ್ತಾನೆ ಅಪ್ರದಕ್ಷಿಣವಾಗಿ. ಹಾಗಾಗಿ ಇವತ್ತಿನಿಂದ 18ನೇ ತಾರೀಕು ಒಳಗಡೆ ಆಗಿ ಭಾರತದಲ್ಲಿ ಯುದ್ಧವಾಗತ್ತೆ. ಆ ಯುದ್ಧದಲ್ಲಿ ಭಾರತ ಜಯತ್ವವನ್ನು ಸಂಪಾದನೆ ಮಾಡುತ್ತೆ, ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತೆ, ಭಾರತದ ಕೀರ್ತಿಯನ್ನು ಇಡೀ ಪ್ರಪಂಚಕ್ಕೆ ಹಬ್ಬಿಸುತ್ತೆ. ಅದೇ ರೀತಿ ತಿಳಿದಿರಲಿ, ಪ್ರಪಂಚದಲ್ಲಿ ಯಾವುದಾದ್ರೂ ಭಾಗದಲ್ಲಿ ಈ 2-3 ತಿಂಗಳಲ್ಲಿ ಪ್ರಳಯ ಆಗ್ಬೋದು, ಜಾಗೃತಿ ವಹಿಸತಕ್ಕಂಥದ್ದು. ಈ ತಿಂಗಳು, ಈ ವರ್ಷ ಕೊಂಚ ಮಟ್ಟಿಗೆ ದಷ್ಟು ಕೋಮುಗಲಭೆಗಳಾಗಿರ್ಬೋದು, ದಷ್ಟು ಪ್ರಚೋದಕರವಾದ ಭಾಷಣಗಳಾಗಿರ್ಬೋದು, ಅಥವಾ ಜನರಲ್ಲಿ ಒಂದಷ್ಟು ವಾಸ ಮಾಡೋಕ್ಕೆ ಒಂದಷ್ಟು ಮನಸ್ಸು ಆಗ್ತಿಲ್ವಲ್ಲಪ್ಪ ಅಂಥೇಳಿ ಒಂದಷ್ಟು ಭಾವನೆಗಳು ಈ ಮಾಸ, ಈ ವರ್ಷ ಬರ್ಬೋದು ಅಂತ. ತುಲಾರಾಶಿಯವರಿಗೆ ಪ್ರಮುಖವಾಗಿ ಈ ತಿಂಗಳು ಅನಿರೀಕ್ಷಿತವಾಗಿ ಆಸ್ತಿ ಬರ್ಬೋದು ಅಂತ ನೀವು ಅನ್ಕೊಂಡೇ ಇರೋದಿಲ್ಲ. ಈ ಆಸ್ತಿ ವ್ಯಾಜ್ಯ ಈ ತಿಂಗಳು ನಿವಾರಣೆ ಆಗುತ್ತೆ, ಅಥವಾ ಈ ತಿಂಗಳು ಈ ಪ್ರಾಪರ್ಟಿನ ನಾನು ಕೊಂಡ್ಕೊಳ್ಬೋದು, ನನಗೆ ಶಕ್ತಿ ಇದೆಯಾ ಅಂತ ಎಲ್ಲ ಪ್ರಶ್ನೆಗಳು ಇರುತ್ತೆ ನಿಮಗೆ, ಅಥವಾ ಅದ್ರ ಬಗ್ಗೆ ಆಲೋಚನೆ ಇರೋದಿಲ್ಲ. ಆದರೆ ಈ ತಿಂಗಳು ಒಳ್ಳೆ ಆಸ್ತಿಯ ಲಾಭಗಳಾಗತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಈ ತಿಂಗಳು ಒಳ್ಳೆ ಪ್ರಮೋಷನ್ ಅಪೇಕ್ಷೆ ಮಾಡ್ಬೋದು. ಯಾರಿಗೆ ಸಂತಾನದ ಅಪೇಕ್ಷೆ ಇದೆಯೋ ಅವರಿಗೆ ಈ ತಿಂಗಳು ಶುಭ ಸುದ್ದಿ ಸಿಗುತ್ತೆ. ಈ ತಿಂಗಳು ಕೆಲವರು ಗುದಲಿ ಪೂಜೆಯನ್ನ ಮತ್ತೆ ಗುರುಪ್ರವೇಶಗಳು ಮಾಡುವ ಒಂದಷ್ಟು ಒಳ್ಳೆ ಕೆಲಸವನ್ನ ಅವರು ಮಾಡ್ಕೊಳ್ತಾರೆ. ಈ ತಿಂಗಳು ಲಕ್ಷ್ಮಿ ಅನುಗ್ರಹದಿಂದ ಮಾಡತಕ್ಕಂಥ ಕೆಲಸದಲ್ಲಿ ಕೊಂಚ ಮಟ್ಟಿ ಇಂಕ್ರಿಮೆಂಟ್ ಅನ್ನು ಕೂಡ ನೋಡ್ಬೋದು. ಈ ತಿಂಗಳು ಆರೋಗ್ಯದ ಸಮಸ್ಯೆ ಎದುರಿಸ್ತಿದ್ದವರಿಗೆ ಲಾಭದಾಯಕವಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕೂಡ ಕಾಣಬಹುದು. ಈ ಮಾಸ ನಿಮ್ಮ ಮನಸ್ಸಿನ ಒಂದಷ್ಟು ಇಷ್ಟಾರ್ಥಗಳು ಇರುತ್ತೆ. ಪ್ರಮುಖವಾಗಿ ಯಾರಿಗೆ ಮದುವೆ ಅಪೇಕ್ಷೆಗಳಿರುತ್ತೋ, ಕೊಂಚ ತಿಂಗಳುಗಳಿಂದ ವರ್ಷಗಳಿಂದ ಮದುವೆ ಆಗ್ತಿಲ್ಲ ಅಂತ ಪ್ರಯತ್ನ ಪಡ್ತಿರ್ತಾರೋ, ಈ ತಿಂಗಳು ಮದುವೆ ಕೂಡ ಬರುತ್ತೆ. ಈ ಮಾಸದಲ್ಲಿ ಕೆಲವರಿಗೆ ಮದುವೆ ಕೂಡ ಆಗತ್ತೆ ಅಂತ. ಅದೇ ರೀತಿ ಯಾರಿಗೆ ಮನೆಯಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗಿರುತ್ತೆ,
ಗಂಡ ಮತ್ತು ಹೆಂಡತಿ ನಡುವೆ ಮನಸ್ತಾಪಗಳಾಗಿರುತ್ತೆ. ಈ ತಿಂಗಳ ಅಷ್ಟು ಮನಸ್ತಾಪ ಭಿನ್ನಾಭಿಪ್ರಾಯಗಳಿಗೆ ಒಂದಷ್ಟು ಸೊಲ್ಯೂಷನ್ಸ್ಗಳು ಸಿಗುತ್ತೆ. ಆ ಪರಿಹಾರದಿಂದ ಕೌಟುಂಬಿಕ ಸಮಸ್ಯೆಗಳಿಂದ ದೂರವಾಗ್ತೀರಾ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ವೃದ್ಧಿ ಆಗ್ತಾ ಇರುತ್ತೆ ಅಂತ. ಪ್ರಮುಖವಾಗಿ ಈ ತಿಂಗಳು ಚಿನ್ನ, ಬೆಳ್ಳಿ, ಬಟ್ಟೆಯ ಬಿಸ್ನೆಸ್ ಮಾಡತಕ್ಕಂಥ ವ್ಯಾಪಾರಗಳಿಗೆ ಲಾಭದಾಯಕವಾಗಿರುತ್ತೆ. ಯಾರು ಭೂ ವ್ಯವಹಾರವನ್ನು ಮಾಡ್ತಿರ್ತಾರೋ ಅವರು ಈ ತಿಂಗಳು ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡಬಹುದು. ಈ ತಿಂಗಳು ತುಲಾರಾಶಿಯವರಿಗೆ ಅಧಿಕ ಖರ್ಚಾಗ್ಬೋದು. ಖರ್ಚನ್ನು ಮಾಡಬೇಕಾದ್ರೆ ಜಾಗ್ರತೆಯಿಂದ ಖರ್ಚು ಮಾಡಿ. ಗೊತ್ತೋ ಗೊತ್ತಿಲ್ಲದೋ ಕೋರ್ಟ್ ಕಚೇರಿ ಹತ್ತುವ ಸಂಭವ ಬರ್ಬೋದು. ಈ ತಿಂಗಳು ನಿಮ್ಮ ಮಾನಹಾನಿ ಆಗ್ಬೋದು. ಬೇರೆ ಇನ್ಯಾರೋ ಒಳಸಂಚುಗಳಿಂದ ಹಿತಶತ್ರುಗಳ ಒಂದಷ್ಟು ಮಸಲತ್ತಿಂದ ನಿಮ್ಮ ಮಾನಹಾನಿ ಆಗ್ಬೋದು. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರಿ ಕೆಲಸ ಕಾರ್ಯದಲ್ಲಿ ಯಥೇಚ್ಛವಾದ ಅಧಿಕವಾದ ಒತ್ತಡದಿಂದ ನಿಮ್ಮ ಪರ್ಸನಲ್ ಲೈಫನ್ನು ಈ ತಿಂಗಳು ನೀವು ಕಳ್ಕೊಳ್ಬೋದು. ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ನ ಈ ತಿಂಗಳು ಕಮ್ಮಿ ಮಾಡ್ಕೊಳ್ತೀರಾ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಕೂಡ ಆದರೂ ಮನಸ್ತೃಪ್ತಿ ಆಗ್ತಾ ಇಲ್ಲ. ಕೆಲಸದಲ್ಲಿ ಎಷ್ಟೇ ಶ್ರದ್ಧೆಯಿಂದ ಮಾಡಿದ್ರು, ಎಷ್ಟೇ ನಿಯತ್ತಿಂದ ಮಾಡಿದ್ರು ಕೂಡ ನಾನು ಅನ್ಕೊಂಡಿರ್ತಕ್ಕಂಥ ಫಲ ಸಿಗ್ತಾ ಇಲ್ಲ ಅಂತ ತುಲಾರಾಶಿಯವ್ರಿಗೆ ಈ ತಿಂಗಳು ಅನ್ಸುತ್ತೆ. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ದಾಯಾದಿಗಳೊಂದಿಗೆ ಜಗಳವನ್ನು ಮಾಡ್ಕೊಳ್ತೀರಾ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೋ ಅಥವಾ ಮೇಲಿನ ಅಧಿಕಾರಿಗಳಿಂದ ಕೊಂಚ ಕಿರಿಕಿರಿಯ ವಾತಾವರಣವನ್ನು ಅನುಭವಿಸ್ತೀರಾ. ಅದೇ ರೀತಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಖರೀದಿಸಿ. ಇಲ್ಲದ್ರೆ ಆಸ್ತಿಗಳ ವ್ಯಾಜ್ಯದಲ್ಲಿ ಈ ತಿಂಗಳು ಸಿಗಾಕೊಂಡ್ಬಿಡ್ಬೋದು ಅಂತ. ಈ ಮಾಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಯಾರು ಮಾಡಬೇಕು ಅಂತ ತುಲಾರಾಶಿಯವರು ಅನ್ಕೊಂಡಿದ್ದೀರಾ, ಕೊಂಚ ಮಟ್ಟಿಗೆ ಮುಂದೂಡೋದು ತುಂಬ ಸೂಕ್ತ. ಇಲ್ಲದಿದ್ದರೆ ಆ ವ್ಯಾಪಾರದಲ್ಲಿ ಅಥವಾ ಆ ಸಂಬಂಧದಲ್ಲಿ ಬಿರುಕುಂಟಾಗ್ಬೋದು ಅಂತ. ಗೃಹಿಣಿಯರಿಗೆ ಈ ತಿಂಗಳು ಅಧಿಕ ಒತ್ತಡದ ತಿಂಗಳಾಗಿರುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಒತ್ತಡವಿರುತ್ತೆ. ಇಡೀ ತಿಂಗಳು ಕೆಲಸ ಅನ್ಕೊಂಡೆ ಗೃಹಿಣಿಯರು ಸಂಪೂರ್ಣ ಅವರ ದಿನವನ್ನ ತಿಂಗಳನ್ನ ಕೆಲಸದಲ್ಲೇ ಕೊಟ್ಬಿಡ್ಬೇಕಾಗ್ಬೋದು ಅಂತ. ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಘಾಸಿ ಆಗತ್ತೆ. ವಿದ್ಯಾಕ್ಷೇತ್ರದಲ್ಲಿ ಅವರು ಅಂದುಕೊಡ್ತಕ್ಕಂಥ ಸೀಟ್ ಆಗಿರ್ಬೋದು ಅಥವಾ ಅಂದುಕೊಡ್ತಕ್ಕಂಥ ಅಂಕಗಳು ಸಿಗೋದಿಲ್ಲ. ದುರ್ದಿ ಪಡುವ ಅವಶ್ಯಕತೆ ಏನಿಲ್ಲ. ಭವಿಷ್ಯದಲ್ಲಿ ಒಳ್ಳೆಯ ಸರಸ್ವತಿ ಅನುಗ್ರಹದೊಂದಿಗೆ ನೀವು ಏನನ್ನ ಓದಬೇಕು, ಏನನ್ನ ಪಡಿಬೇಕು ಅಂದ್ಕೊಂಡಿದ್ರೆ ಖಂಡಿತ ಸಿಗುತ್ತೆ. ಜೊತೆಗಿಡಬೇಡಿ. ಖಂಡಿತ ಶ್ರದ್ಧೆಯಿಂದ ಓದಿ ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಈ ತಿಂಗಳು ನೀವು ಲಕ್ಷ್ಮಿ ಆರಾಧನೆ ಮಾಡಿ ತುಲಾರಾಶಿಯವರು. ಖಂಡಿತ ಲಕ್ಷ್ಮಿ ಅನುಗ್ರಹದಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ವೃದ್ಧಿ ಆಗತ್ತೆ. ಹಾಗೆ ಯಾರಿಗೆ ಹಣಕಾಸಿನ ಮುಂಗಟ್ಟಿದೆಯೋ ಅದು ದೂರವಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ನೂತನ ಕೆಲಸ ಕಾರ್ಯವನ್ನ ಪ್ರಾರಂಭಿಸತಕ್ಕಂಥ ತಿಂಗಳಾಗಿರುತ್ತೆ. ಈ ತಿಂಗಳು ನಿಮಗೆ ಒಳ್ಳೆಯ ಆಸ್ತಿ ಲಾಭವಾಗುತ್ತೆ. ಅದು ಪಿತ್ರಾರ್ಜಿತ ಆಸ್ತಿಗಳು ಒಳ್ಳೆ ಲಾಭದಾಯಕವಾಗುತ್ತೆ. ಯಾರು ನೂತನ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅಂತಿರ್ತೀರೋ ಅಥವಾ ಟ್ಯೂಷನ್ ಸೆಂಟರ್ಗಳನ್ನು ನಡೆಸಬೇಕು ಅಂತಿರ್ತೀರೋ, ಉತ್ತಮ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಒಂದು ಸಂಸ್ಥೆಗೆ ಸೇವೆ ಸಲ್ಲಿಸಬೇಕು ಅಂತ ಮನಸ್ಸಲ್ಲಿ ಅಪೇಕ್ಷೆ ಇರುತ್ತೋ ಅವ್ರಿಗೆಲ್ಲರೂ ಕೂಡ ಈ ತಿಂಗಳು ಒಳ್ಳೆ ಮಾಸವಾಗಿರುತ್ತೆ. ಪ್ರಮುಖವಾಗಿ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ತಿಂಗಳು ಒಳ್ಳೆ ಲಾಭವನ್ನ, ಕೀರ್ತಿನ ಅಪೇಕ್ಷೆ ಮಾಡತಕ್ಕಂಥದ್ದು. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಲಕ್ಷ್ಮಿಯ ಅನಿರೀಕ್ಷಿತ ಆಗಮನದಿಂದ ಇರತಕ್ಕಂಥ ಸಾಲಗಳನ್ನ ತೀರಿಸ್ಕೊಳ್ತೀರಾ, ಸಾಲಮುಕ್ತರಾಗ್ತೀರಾ, ನೆಮ್ಮದಿ ಜೀವನವನ್ನು ಕಟ್ಕೊಳ್ಬಹುದು ಅಂತ. ಪ್ರಮುಖವಾಗಿ ಯಾರು ಈ ತಿಂಗಳು ದೇವರ ದರ್ಶನವನ್ನ ಮಾಡಬೇಕು ಅಂತ ಅಪೇಕ್ಷೆ ಇದ್ದೀರೋ ಖಂಡಿತವಾಗಿಯೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಆ ಕ್ಷೇತ್ರದಲ್ಲಿ ಆ ದಿನ ತಂಗಿ ಬನ್ನಿ. ಖಂಡಿತವಾಗಿಯೂ ನಿಮ್ಮ ಮನಸ್ಸಲ್ಲಿ ಯಾವ ಇಷ್ಟಾರ್ಥ ಈಡೇರಬೇಕು ಅಂತ ಅನ್ಕೊಂಡಿದೆಯೋ ಆ ಇಷ್ಟಾರ್ಥ ಇದೇ ಮಾಸದಲ್ಲಿ ಈಡೇರುತ್ತೆ ಅಂತ. ಪ್ರಮುಖವಾಗಿ ಯಾರು ನೂತನವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅಪೇಕ್ಷೆ ಇದಿರೋ ಈ ತಿಂಗಳು ಈ ಮಾಸ ತುಂಬಾ ಶುಭದ ಮಾಸ. ಖಂಡಿತವಾಗಿ ಮಾಡಿ. ಒಳ್ಳೆ ಆ ವಿಚಾರದಲ್ಲಿ ಲಾಭವನ್ನ ಮಾಡತಕ್ಕಂಥ ವ್ಯವಹಾರದಲ್ಲಿ ಒಳ್ಳೆ ಕೀರ್ತಿಯನ್ನು ಅಪೇಕ್ಷೆ ಮಾಡ್ಬೋದು ಅಂತ. ಅದೇ ರೀತಿ ಯಾರು ಅಡುಗೆ ಭಟ್ಟರಾಗಿರ್ತಿರೋ ಅಥವಾ ಅಡುಗೆ ಸಂಬಂಧಪಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಿರ್ತಾರೋ ಅವ್ರಿಗೆ ಈ ತಿಂಗಳು ಲಾಭದಾಯಕ ತಿಂಗಳಾಗಿರುತ್ತೆ ಅಂತ. ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಈ ತಿಂಗಳು ಸಾಲ ಮಾಡುವ ಸಂಭವವಿರುತ್ತೆ ಅಂತ. ಅಂದರೆ ಲಾಭವಾಗಿದ್ರೂ ಕೂಡ ಅಧಿಕವಾದ ಖರ್ಚು ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ಬೋದು. ಕೊಂಚ ಮಟ್ಟಿಗೆ ಸ್ವಲ್ಪ ಅಮೌಂಟ್ ವಿಚಾರದಲ್ಲಿ ಫಿನಾನ್ಷಿಯಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವೃತ್ತಿ ತಿರುಗಾಟ ಯಥೇಚ್ಛವಾಗುತ್ತೆ. ಅಂದರೆ ತಿಂಗಳು ಗೊತ್ತಿಲ್ಲದೋ ಕೊಂಚ ಮಟ್ಟಿಗೆ ತಿರುಗಾಟ ಜಾಸ್ತಿ ಆಗುತ್ತೆ ಕೆಲಸಕ್ಕಿಂತ. ಜಾಗೃತೆಯಿಂದಿರಿ. ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಈ ತಿಂಗಳು ಗಮನ ಹರಿಸತಕ್ಕಂಥದ್ದು. ಇಲ್ಲದಿದ್ದರೆ ಕೊಂಚ ಮಟ್ಟಿಗೆ ತಾಯಿಯೊಂದಿಗೆ ಅವರ ಆರೋಗ್ಯ ಸರಿ ಇಲ್ಲ, ಅವರ ಬಗ್ಗೆ ಗಮನವನ್ನು ಕೊಟ್ಟುಕೊಂಡು ಹಾಸ್ಪಿಟ್ಲ್ ಮನೆ ಅಥವಾ ಆರೋಗ್ಯದ ಬಗ್ಗೆ ಸಂಪೂರ್ಣ ಅಲೆದಾಟವನ್ನೇ ಈ ತಿಂಗಳು ಮಾಡಬೇಕಾಗ್ಬೋದು ಅಂತ. ಈ ತಿಂಗಳು ಮಾಡ್ತಕ್ಕಂಥ ಹೊಸ ಕೆಲಸಗಳಿಗೆ
ತಡೆಗಳು ಕೊಂಚ ಮಟ್ಟಿಗೆ ಜಾಸ್ತಿ ಆಗುತ್ತೆ. ಇಷ್ಟ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಂತರ ಕೆಲಸ ಪ್ರಾರಂಭಿಸಿ ಕೊಂಚ ಮಟ್ಟಿಗೆ ಅಡೆತಡೆಗಳು ಕಮ್ಮಿ ಆಗುತ್ತೆ ಅಂತ. ಯಾರು ಈ ತಿಂಗಳು ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತಿರ್ತಿರೋ ಅಥವಾ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಕಾರ್ಗಳನ್ನ ತೆಗೆದುಕೊಳ್ಬೇಕು, ಅದನ್ನು ವ್ಯಾಪಾರವನ್ನು ಶುರು ಮಾಡಬೇಕು ಅಂತಿರ್ತಾರೋ ಜಾಗ್ರತೆಯನ್ನು ವಿವರಿಸಿ, ಇಲ್ಲದಿದ್ದರೆ ಕೊಂಚ ಮಟ್ಟಿಗೆ ನಷ್ಟ ಸಂಭವವಾಗಬಹುದು ಅಂತ. ಯಾರು ಪ್ರಮುಖವಾಗಿ ಚಾಲಕರಾಗಿರ್ತಾರೋ ಅಂದ್ರೆ ಬಸ್ಗಳನ್ನ ಲಾರಿಗಳನ್ನು ಓಡಿಸ್ತಿರ್ತಾರೋ, ಕ್ಯಾಬ್ಗಳ ಡ್ರೈವ್ಗಳಾಗಿರ್ತಾರೋ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಈ ತಿಂಗಳು ವಾಹನವನ್ನ ಚಲಾವಣೆ ಮಾಡತಕ್ಕಂಥದ್ದು ಅಂದ್ರೆ ಚಾಲನೆ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಅಪಘಾತಗಳು ಅಥವಾ ವಾಹನ ಚಾಲನೆ ಮಾಡಬೇಕಾದ್ರೆ ಸಮಸ್ಯೆಗಳನ್ನು ಅನುಭವಿಸ್ಬೋದು ಅಂತ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರಿ. ಮಾಡತಕ್ಕಂಥ ಕೆಲಸ ಕಾರ್ಯದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಕೊಂಚ ಮಟ್ಟಿಗೆ ಕಿರಿಕಿರಿ ಕೂಡ ಅನುಭವಿಸ್ಬೋದು. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ವಿವರಿಸತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಈ ತಿಂಗಳು ಶಿವನ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ದೂರವಾಗತ್ತೆ. ಆ ಮಹಾಶಿವ ನಿಮಗೆ ಒಳ್ಳೆಯ ಧೈರ್ಯವನ್ನ ಸಮಸ್ಯೆಗಳನ್ನು ಎದುರಿಸೋಕೆ ಕೊಡ್ತಾನೆ. ಅದೇ ರೀತಿ ಇರತಕ್ಕಂಥ ಸಮಸ್ಯೆಗಳನ್ನ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಂಡು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭ ನಿರೀಕ್ಷೆಯನ್ನು ಮಾಡಬಹುದು. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ತಿಂಗಳು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನ ಕೀರ್ತಿನ ಅಪೇಕ್ಷೆ ಮಾಡಬಹುದು. ಯಾರು ಭೂ ವ್ಯಾಜ್ಯಗಳ ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಾರೋ ಅವರಿಗೆ ಈ ತಿಂಗಳು ಪರಿಹಾರ ಸಿಗುತ್ತೆ. ನೀವು ಭೂ ವ್ಯಾಜ್ಯಗಳು, ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಮುಕ್ತರಾಗಿ ಬರ್ತೀರಾ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು ಕೂಡ ಅಪೇಕ್ಷೆ ಮಾಡಬಹುದು ಅಂತ. ಪ್ರಮುಖವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಕೆ ಈ ತಿಂಗಳು ಧನಸ್ಸು ರಾಶಿಯವರಿಗೆ ಒಳ್ಳೆ ಲಾಭದಾಯಕ ತಿಂಗಳಾಗಿರುತ್ತೆ. ನೀವು ಮಾಡತಕ್ಕಂಥ ಆ ವೃತ್ತಿಪರ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು ಕೂಡ ಅಪೇಕ್ಷೆ ಮಾಡಬಹುದು ಅಂತ. ಈ ತಿಂಗಳು ಅಂದರೆ ಕೃಷಿಕರಿಗೆ ಲಾಭದಾಯಕ ಮಾಸವಾಗಿರುತ್ತೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ಸಾಧನೆಯನ್ನು ಮಾಡ್ತೀರಾ, ಒಳ್ಳೆ ಲಾಭವನ್ನು ಕೂಡ ಪಡೆಯತಕ್ಕಂಥವ್ರಾಗಿರ್ತೀರಾ ಅಂತ. ಪ್ರಮುಖವಾಗಿ ಯಾರು ವಿದ್ಯಾರ್ಥಿಗಳಿರ್ತಾರೋ ಅವರ ಕಷ್ಟಕ್ಕೆ ಅಂದರೆ ಅವರು ಪಟ್ಟತಕ್ಕಂಥ ಶ್ರಮಕ್ಕಷ್ಟೇ ಈ ತಿಂಗಳು ಲಾಭದಾಯಕವಾಗಿರುತ್ತೆ. ಅಂದರೆ ನೀವೆಷ್ಟು ಶ್ರಮಪಟ್ಟು ಓದ್ತಿರೋ ಅಷ್ಟು ಲಾಭದಾಯಕ ಈ ತಿಂಗಳು ನೋಡ್ಬೋದು ಅಂತ. ಹಾಗಾಗಿ ಹೆಚ್ಚಿನ ರೀತಿ ಶ್ರಮಪಟ್ಟು ಓದಿ, ಖಂಡಿತ ಈ ತಿಂಗಳು ಒಳ್ಳೆ ಲಾಭದಾಯಕ ಮಾಸವಾಗಿರುತ್ತೆ ಅಂತ. ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಸಮಾಜದಲ್ಲಿ ಒಳ್ಳೆ ಗೌರವ ಸಿಗುತ್ತೆ. ಯಾರು ಕಬ್ಬಿಣದ ಬಿಸ್ನೆಸ್ ಅನ್ನು ಮಾಡ್ತಿರ್ತಿರೋ ಅಥವಾ ಮನೆಗೆ ಕಟ್ಟಡಕ್ಕೆ ಸಂಬಂಧಪಡ್ತಕ್ಕಂಥ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರ್ತಾರೋ ಅವ್ರಿಗೆ ಒಳ್ಳೆ ಲಾಭದಾಯಕ ಮಾಸವಾಗಿರುತ್ತೆ. ರಾಜಕಾರಣಿಗಳಿಗೆ ಈ ತಿಂಗಳು ಉತ್ತಮ ಕೀರ್ತಿಯನ್ನ ಲಾಭವನ್ನ ಕೊಂಡುಕೊಡುತ್ತೆ ಅಂತ. ಧನುಸ್ಸು ರಾಶಿಯವರು ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ತಪ್ಪು ಸಂದೇಶದೊಂದಿಗೆ ತಪ್ಪು ಸಲಹೆಯಿಂದಲೇ ಸಮಸ್ಯೆ ಸಿಗಾಕೊಂಡ್ಬಿಟ್ಟಿರ್ತೀರ ಅಂತ. ಯಾರೋ ಬರ್ತಾರೆ, ನಿಮ್ಗೊಂದು ಸಲಹೆ ಕೊಡ್ತಾರೆ, ಈ ಕೆಲಸವನ್ನ ಮಾಡಿ ಸಮಸ್ಯೆ ಬರೋದಿಲ್ಲ, ಈ ತರ ಮಾಡೋ, ಬೇಗ ರೀಚ್ ಆಗ್ಬಿಡ್ತೀಯ ಗೋಲು ಅಂತ. ಆ ತಪ್ಪು ಸಂದೇಶ, ತಪ್ಪು ಸಲಹೆ ನಿಮಗೆ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಡುತ್ತೆ. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆಗತ್ತೆ. ಕೊಂಚ ಮಟ್ಟಿಗೆ ಜಾಗ್ರತೆ ಅವರೊಂದಿಗೆ ವಿವರಿಸಿ. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಅತಿಯಾದ ಬುದ್ಧಿವಂತಿಕೆಯಿಂದನೇ ಹಣವನ್ನು ಕಳ್ಕೊಂಡ್ಬಿಡ್ತೀರಾ ಅಂತ. ಅಂದ್ರೆ 10 ರೂಪಾಯಿ ಉಳಿಸೋಕ್ಕೋಸ್ಕರ ಏನೋ ಬುದ್ಧಿವಂತಿಕೆ ಯೂಸ್ ಮಾಡ್ಕೊಂಡು 15 ರೂಪಾಯಿ ಅಷ್ಟು ಕಳ್ಕೊಂಡ್ಬಿಡ್ಬೋದು. ಜಾಗ್ರತೆಯಿಂದಿರಿ. ಕೊಂಚ ಮಟ್ಟಿಗೆ ಹಣಕಾಸನ್ನು ಕೊಡಬೇಕಾದ್ರೆ, ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಆದರೆ ಅತಿಯಾದ ಬುದ್ಧಿವಂತಿಕೆ ಬೇಡ ಅಂತ. ಈ ತಿಂಗಳು ಆರೋಗ್ಯದ ಸಮಸ್ಯೆಗಳು ಯಥೇಚ್ಛವಾಗಿ ಉಲ್ಬಣವಾಗುತ್ತೆ. ಪ್ರಮುಖವಾಗಿ ಹೊಟ್ಟೆಯ ವಿಚಾರಗಳ ಸಮಸ್ಯೆಗಳು ನಿಮಗೆ ಬಾಧಿಸ್ಬೋದು. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಈ ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಯಾವುದೋ ಕೆಲಸ ಕೊನೆಯವರೆಗೂ ಬಂದು ಎಂಡ್ ಆಗ್ಬಿಡುತ್ತೆ ಅಂತ ನಿಮ್ಮ ತಲೆಯಲ್ಲಿ ಆಲೋಚನೆ ಇದ್ರೆ ಕೊಂಚ ಜಾಗ್ರತೆಯಿಂದ ಆ ಕೆಲಸವನ್ನು ನೋಡಿಕೊಳ್ಳಿ. ಇಲ್ಲದಿದ್ದರೆ ಆ ಕೆಲಸ ಅಲ್ಲೇ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ಬೋದು ಅಂತ. ಅನಿರೀಕ್ಷಿತ ಸಮಸ್ಯೆಗಳು, ಸವಾಲುಗಳು ಈ ತಿಂಗಳು ನಿಮ್ಮನ್ನ ಬಾಧಿಸುತ್ತೆ. ಅದಕ್ಕೆ ಮೊದಲೇ ಮಾನಸಿಕವಾಗಿ ಸಿದ್ಧವಾಗಿರಿ. ಎಂಥದೇ ಸಮಸ್ಯೆ ಬಂದರೂ ಎದುರಿಸ್ತೀನಿ ಅಂತ ಮುನ್ನುಗ್ಗಿ ಖಂಡಿತವಾಗಿಯೂ ಆ ಸಮಸ್ಯೆಗಳು ದೂರವಾಗತ್ತೆ. ಈ ತಿಂಗಳು ಶಕ್ತಿನುಸಾರವಾಗಿ ನಿಮ್ಮ ಇಷ್ಟ ದೇವರ ದರ್ಶನವನ್ನು ಮಾಡಿ ಖಂಡಿತ ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು. ಅಂದರೆ ಒಂದು ಸಾರಿ ಇಷ್ಟ ದೇವರ ದರ್ಶನವನ್ನು ಮಾಡಿದರೆ ಮನಸ್ಸಿಗೆ ಒಳ್ಳೆ ಉತ್ಸಾಹ ವೃದ್ಧಿ ಆಗತ್ತೆ, ಒಳ್ಳೆ ಆಲೋಚನೆ ಬರುತ್ತೆ. ಯಾವ ವ್ಯಕ್ತಿಗೆ ಉತ್ಸಾಹ ವೃದ್ಧಿ ಆಗತ್ತೋ, ಒಳ್ಳೆ ಆಲೋಚನೆ ಬರುತ್ತೋ, ಗೊತ್ತೋ ಗೊತ್ತಿಲ್ಲದೋ ಸಮಸ್ಯೆಗಳನ್ನ ಆ ವ್ಯಕ್ತಿಯೇ ದೂರ ಮಾಡ್ಕೊಳ್ತಾನೆ ಅಂತ. ಮಕರ ರಾಶಿ. ಮಕರ ರಾಶಿಯವರಿಗೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಪ್ರಮುಖವಾಗಿ ಯಾರು ಆಯಿಲ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೋ, ಬಟ್ಟೆ ಬಿಸ್ನೆಸ್ ಮಾಡ್ತಿರ್ತಾರೋ, ಪೆಟ್ರೋಲಿಯಂ ಬಿಸ್ನೆಸ್ ಮಾಡ್ತಿರ್ತಾರೋ ಒಳ್ಳೆ ಲಾಭದಾಯಕ ಅನುಭವಿಸ್ಬೋದು. ವೃತ್ತಿಪರವಾಗಿ ಯಾರು ಪುರೋಹಿತರು ಇರ್ತಾರೋ, ಲಾಯರ್ಗಳಾಗಿರ್ತಾರೋ ಅಥವಾ ಬಟ್ಟೆ ಹೊಲಿಯುವ ದರ್ಜಿ ಆಗಿರ್ತಾರೋ ಅವರಿಗೆ ಒಳ್ಳೆ ಲಾಭದಾಯಕವಾಗುತ್ತೆ. ಮಾಡತಕ್ಕಂಥ
ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಈ ಮಾಸ ಒಳ್ಳೆ ಕೀರ್ತಿಯನ್ನ ಸಂಪಾದನೆ ಮಾಡಿಕೊಡ್ಬೋದು. ಅದೇ ರೀತಿ ಈ ತಿಂಗಳು ನಿಮಗೆ ಇರತಕ್ಕಂಥ ಕೊಂಚ ಆರೋಗ್ಯ ಸಮಸ್ಯೆಗಳನ್ನು ದೂರವಾಗಿ ಆರೋಗ್ಯದ ವೃದ್ಧಿ ಆಗತ್ತೆ. ದೂರದ ಪ್ರಯಾಣವನ್ನು ಮಾಡುವ ಮುಖಾಂತರ ಇಷ್ಟ ಸ್ನೇಹಿತರ ಸಮ್ಮಿಲನದಿಂದ ಮನಸ್ಸಿಗೆ ಏನೋ ಒಂಥರ ಸಂತೋಷ ಉಂಟಾಗತ್ತೆ. ಪ್ರತಿ ಮಾಸ ಇದೇ ತರ ಜನರೊಂದಿಗೆ ಬೆರಿಬೇಕು, ಪ್ರತಿ ತಿಂಗಳು ಇದೇ ತರ ದೂರದ ಪ್ರಯಾಣವನ್ನು ಮಾಡಬೇಕು, ಮನಸ್ಸಿಗೆ ಒಂಥರ ಸಂತೋಷವಾಗತ್ತೆ ಅಂತ ಅನ್ಸುತ್ತೆ. ಭೂರಿ ಭೋಜನಗಳಿಂದ ಮನಸ್ಸಿಗೂ ತೃಪ್ತಿ ಆಗತ್ತೆ. ಒಳ್ಳೆ ಆಹಾರವಾದ ಸೇವನೆ ಮಾಡಿದೆ ಅಂತ ಏನೋ ವಿಧವಾದ ಸಂತೋಷ ಉಂಟಾಗತ್ತೆ ಅಂತ. ಈ ತಿಂಗಳು ಮಕರ ರಾಶಿಯವರಿಗೆ ಅನಿರೀಕ್ಷಿತ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಅಂದ್ರೆ ಯಾರು ಹಣಕಾಸಿನ ಮುಂಗಟನ್ನು ಅನುಭವಿಸ್ತಾ ಇರ್ತೀರಿ, ತಿಂಗಳು ಸ್ವಲ್ಪ ಹಣಕಾಸು ಬಂದ್ರೆ ಇರತಕ್ಕಂಥ ಸಮಸ್ಯೆ ಬಗೆಹರಿಸ್ಕೊಳ್ಬಹುದು ಅಂತ. ಆದ್ರೆ ಈ ಸಂದರ್ಭದಿಂದ ಅಥವಾ ಈ ವ್ಯಕ್ತಿ ಮುಖಾಂತರ ಹಣಕಾಸು ನೆರವಾಗತ್ತೆ ಅಂತ ನೀವು ಅನ್ಕೊಂಡಿರೋದಿಲ್ಲ. ಆ ಕಡೆಯಿಂದ ಹಣಕಾಸು ನೆರವಾಗತ್ತೆ. ಆ ಹಣಕಾಸಿನ ನೆರವಿನೊಂದಿಗೆ ಇರತಕ್ಕಂಥ ಹಣಕಾಸಿನ ಮುಂಗಟನ್ನ ನಿವಾರಣೆ ಮಾಡಿಕೊಂಡು ನೀವು ಸಾಲವನ್ನು ತೀರಿಸ್ಕೊಳ್ತೀರಾ. ಕೃಷಿಕರಿಗೆ ಈ ತಿಂಗಳು ಒಳ್ಳೆ ಲಾಭದಾಯಕ ಮಾಸವಾಗಿರುತ್ತೆ. ಪ್ರಮುಖವಾಗಿ ಯಾರು ಹೂ ಬೆಳೆಗಾರರಾಗಿರ್ತೀರ, ಪ್ರಮುಖವಾಗಿ ಯಾರು ಬೆಳೆಯನ್ನ ಬೆಳೀತಿರ್ತೀರ ಅಥವಾ ಹೂ ವ್ಯಾಪಾರವನ್ನ ಮಾಡ್ತಿರ್ತಾರೋ ಅವರಿಗೆ ಈ ತಿಂಗಳು ಈ ಮಾಸ ಒಳ್ಳೆ ಲಾಭವನ್ನ ಒಳ್ಳೆ ಕೀರ್ತಿಯನ್ನ ಸಂಪಾದನೆ ಮಾಡಿಕೊಳ್ಳುತ್ತೆ. ಈ ಮಾಸ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಆವಿಷ್ಕಾರ, ಹೊಸ ಐಡಿಯಾ ಮೆಥಡಾಲಜಿಗಳಿಂದ ಒಳ್ಳೆ ಲಾಭವನ್ನ, ಸಮಾಜದಲ್ಲಿ ಗುರುತಿಸುವಿಕೆಯನ್ನ, ಒಳ್ಳೆಯ ಕೀರ್ತಿಯನ್ನ ಸಂಪಾದನೆ ಮಾಡಬಹುದು ಅಂತ. ಈ ಮಾಸ ಜನರ ಚುಚ್ಚು ಮಾತುಗಳಿಂದಲೇ ಮನಸ್ಸಿಗೆ ಬೇಜಾರಾಗತ್ತೆ ಅಂತ. ಪ್ರಮುಖವಾಗಿ ಹಿತಶತ್ರುಗಳ ಕಾಟ. ನೀವು ಸರಿ ಇದ್ರೂ ಕೂಡ ಹಿತಶತ್ರುಗಳು ಏನೋ ಬಂದು ನಿಮ್ಮ ಹತ್ರ ಹೇಳತಕ್ಕಂಥದ್ದು, ನಿಮ್ಮ ಹಿಂದೆ ಮುಂದೆ ಮಾತಾಡತಕ್ಕಂಥ ಮಾತುಗಳು ನಿಮ್ಮ ಮನಸ್ಸಿಗೆ ಕೇಳಿಸಿದಾಗ ಕೊಂಚ ಮಟ್ಟಿಗೆ ಬಾಧಿಸೋ ಥರ ಆಗತ್ತೆ. ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಕೊಂಚ ಮಟ್ಟಿಗೆ ವಿಳಂಬವಾಗತ್ತೆ. ಆರೋಗ್ಯದಲ್ಲಿ ಮಧ್ಯಭಾಗದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗತ್ತೆ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗಿ ಮನಸ್ಸಿಗೆ ಗೊಂದಲ, ಹತಾಶೆ, ಬೇಜಾರಾಗತಕ್ಕಂಥದ್ದಾಗತ್ತೆ ಈ ಮಾಸದಲ್ಲಿ ಅಂತ. ಪ್ರಮುಖವಾಗಿ ಯಾರು ಹಣಕಾಸಿನ ವ್ಯವಹಾರವನ್ನ ಮಾಡ್ತಿರ್ತಾರೋ ಅವರು ಜಾಗ್ರತೆಯನ್ನು ವಿವರಿಸತಕ್ಕಂಥದ್ದು, ಇಲ್ಲದಿದ್ದರೆ ಹಣವನ್ನ ಕಳೆದುಕೊಳ್ಳಬಿಡ್ಬೋದು. ಪ್ರಮುಖವಾಗಿ ಭೂ ವ್ಯವಹಾರವನ್ನು ಮಾಡತಕ್ಕಂಥವರು ವ್ಯಾಪಾರಿಗಳು ಈ ತಿಂಗಳು ಕೊಂಚ ಮಟ್ಟಿಗೆ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ಗಮನವನ್ನು ಕೊಟ್ಟು ವ್ಯಾಪಾರ ಮಾಡಿ. ಇಲ್ಲದಿದ್ದರೆ ಭೂ ವ್ಯವಹಾರ ಮಾಡೋದವರೆಗೆ ಕೆಟ್ಟ ಹೆಸರು ಈ ಮಾಸ ತಂದುಕೊಡ್ಬೋದು ಅಂತ. ಪ್ರಮುಖವಾಗಿ ಮಕರ ರಾಶಿಯವರು ಈ ತಿಂಗಳು ಅಧಿಕವಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಆದರೆ ಆ ನಿರ್ಧಾರದಲ್ಲಿ ಆತುರ ಬೇಡ. ನಿಮ್ಮ ಆತುರದ ನಿರ್ಧಾರವೇ ನಿಮಗೆ ಸಮಸ್ಯೆ ತಂದುಕೊಟ್ಬಿಡುತ್ತೆ ಅಂತ. ಆದಷ್ಟು ಈ ಮಾಸ ಶನೀಶ್ವರನ ಆರಾಧನೆ ಮಾಡಿ. ಖಂಡಿತವಾಗಿಯೂ ಚಿಂತೆ ಕಮ್ಮಿ ಆಗತ್ತೆ, ಶತ್ರುಗಳ ಕಾಟ ಕಮ್ಮಿ ಆಗತ್ತೆ. ಬರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿ ಮಹಾಶನೇಶ್ವರ ನಿಮಗೆ ಕೊಟ್ಟು ಕಾಪಾಡಿಕೊಡ್ತಾನೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಮಾಸ ನಿಮ್ಮ ಕಠಿಣ ಪರಿಶ್ರಮದಿಂದಲೇ ಒಳ್ಳೆ ಯಶಸ್ಸನ್ನ ಪಡೆಯಬಹುದು ಅಂತಂದ್ರೆ ಈ ತಿಂಗಳು ಸ್ವಲ್ಪ ಪರಿಶ್ರಮವನ್ನು ಯಥೇಚ್ಛವಾಗಿ ಕೆಲಸವನ್ನ ಮಾಡಿ ಖಂಡಿತ ಒಳ್ಳೆಯ ಲಾಭ ಆಗತ್ತೆ ಅಂತ. ನಿಮ್ಮ ಹೆಂಡತಿಯ ಮನೆಯವರ ಕಡೆಯಿಂದ ಈ ತಿಂಗಳು ನಿಮಗೆ ಒಳ್ಳೆಯ ಆಸ್ತಿ ಸಿಗತ್ತೆ, ಒಳ್ಳೆಯ ಲಕ್ಷ್ಮಿ ಅನುಗ್ರಹವಾಗತ್ತೆ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ತಿಂಗಳು ಒಳ್ಳೆ ಲಾಭವನ್ನು ಕೂಡ ನೋಡಬಹುದು. ಯಾರು ಹೋಟೆಲ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೋ ಅಥವಾ ಯಾರು ಸರ್ವಿಸ್ ಬಿಸ್ನೆಸ್ಗಳನ್ನು ಮಾಡ್ತಿರ್ತಾರೋ ಅವರಿಗೆ ಈ ಮಾಸ ಲಾಭದಾಯಕ ತಿಂಗಳಾಗಿರುತ್ತೆ. ಯಥೇಚ್ಛವಾಗಿ ಲಾಭದ ನಿರೀಕ್ಷೆಯನ್ನ ಮಾಡಬಹುದು. ಯಾರು ಆರೋಗ್ಯ ಸಮಸ್ಯೆನ ಅನುಭವಿಸ್ತಾ ಇರ್ತಾರೋ ಈ ತಿಂಗಳು ಪ್ರಮುಖವಾಗಿ ಕುಂಭರಾಶಿಯವರಿಗೆ ಆರೋಗ್ಯದ ವೃದ್ಧಿ ಆಗತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಈ ತಿಂಗಳು ಕೊಂಚ ಮಟ್ಟಿಗೆ ವಿಮುಕ್ತಿ ಆಗತ್ತೆ. ಸ್ವಲ್ಪ ವಿರಳವಾಗತ್ತೆ. ಸ್ವಲ್ಪ ಆ ಕೋರ್ಟು ಕಚೇರಿಯ ಬಂಧನದಿಂದ ಸ್ವಲ್ಪ ಬಿಡುಗಡೆಯನ್ನ ಮಾಡಿಕೊಳ್ತೀರಾ. ನೀವು ಮಾಡತಕ್ಕಂಥ ಕೆಲಸದೊಂದಿಗೆ ಉತ್ತಮ ಕೀರ್ತಿಯನ್ನ ಕುಟುಂಬದಲ್ಲಿ ಹೊಂದುತ್ತೀರಾ ಅಂತ. ಅದೇ ರೀತಿ ನೀವು ಮಾಡತಕ್ಕಂಥ ಉದ್ಯೋಗದೊಂದಿಗೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆ ಅಡಿಪಾಯನ್ನ ಈ ತಿಂಗಳು ಈ ಮಾಸ ಮಾಡ್ಕೊಳ್ತೀರಾ ಅಂತಂದ್ರೆ ನೀವೇನು ವ್ಯಾಪಾರ ವ್ಯವಹಾರ ಮಾಡ್ತಿರ್ತೀರೋ ಈ ಮಾಸ ಪ್ರಮುಖವಾಗಿ ಶ್ರದ್ಧೆಯಿಂದ ತುಂಬಾ ಅಚ್ಚುಕಟ್ಟಾಗಿ ಅದನ್ನು ಮಾಡಿ ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ಕೋಬಹುದು. ಸಹಿತವಾಗಿ ಭವಿಷ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ದಿನಗಳನ್ನ ನೋಡ್ಬೋದು ಅಂತ. ಅಂದ್ರೆ ಈ ಮಾಸ ನೀವು ಎಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿರೋ ಅದು ಇಷ್ಟಪಟ್ಟು ಮಾಡೋ ಥರ ಆಗಲಿ. ಅವಾಗ ಭವಿಷ್ಯದಲ್ಲಿ ಒಳ್ಳೆ ಕೀರ್ತಿ ಲಾಭವನ್ನ ಕುಂಭರಾಶಿಯವರು ಅಪೇಕ್ಷೆ ಮಾಡಬಹುದು. ಕುಂಭರಾಶಿಯವರು ಈ ತಿಂಗಳು ಅಪಾಯಕಾರಿವಾದ ಅಥವಾ ಸ್ವಲ್ಪ ರಿಸ್ಕಿ ಜಾಬ್ಸ್ಗಳನ್ನ ತಗೊಳ್ಳೋದು ಕಮ್ಮಿ ಮಾಡಿ. ಅಂದ್ರೆ ಈ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಕೀರ್ತಿ ಅಥವಾ ಪಾತಾಳವನ್ನ ತಲುಪಿಬಿಡ್ತೀನಿ ಅಂತ ಗೊತ್ತಿರುತ್ತೆ. ಆದರೂ ಕೂಡ ರಿಸ್ಕ್ ತೆಗೆದುಕೊಂಡು ಕೆಲಸ ಈ ಮಾಸ ಮಾಡೋದು ಬೇಡ. ಆ ರಿಸ್ಕ್ ಗೊತ್ತಿಲ್ಲದೋ ನಿಮ್ಮನ್ನ ಅಪಾಯಕ್ಕೆ ಮುಂದೂಡ್ಬಿಡ್ಬೋದು ಅಂತ. ನೀವು ಆಡತಕ್ಕಂಥ ಮಾತುಗಳು ಅಥವಾ ನಿಮ್ಮ ನಿಷ್ಠೂರ ಭಾಷಣಗಳು ಅಥವಾ ನಿಮ್ಮ ನಿಷ್ಠೂರ ಮಾತುಗಳು ಜನರೊಂದಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮನಸ್ತಾಪವಾಗ್ಬೋದು. ಮಾಡತಕ್ಕಂಥ
ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ನೋಡ್ತಕ್ಕಂಥದ್ದು, ಇಲ್ಲದಿದ್ದರೆ ಮೋಸ ಹೋಗುವ ಸಂಭವ ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡರೂ ಕೂಡ ಚಿಂತೆ ಜಾಸ್ತಿ ಬಾಧಿಸುತ್ತೆ. ಅದೇ ರೀತಿ ಗೊತ್ತೋ ಗೊತ್ತಿಲ್ಲದೋ ಈ ಮಾಸ ನಿಮ್ಮನ್ನ ಆಸ್ಪತ್ರೆಗಳನ್ನು ಓಡಾಡಿಸೋ ಥರ ಆಗ್ಬಿಡುತ್ತೆ. ಅಂದರೆ ಮನೆಯವರಿಗೆ ಅನಾರೋಗ್ಯ ಸಮಸ್ಯೆಗಳಾಗ್ಬೋದು, ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಮನೆಯಲ್ಲಿ ಹಿರಿಯರಿದ್ರೆ ಅವರ ಆರೋಗ್ಯದ ಸಮಸ್ಯೆ ಸ್ವಲ್ಪ ಉಲ್ಬಣವಾಗ್ಬೋದು. ಜಾಗ್ರತೆಯಿಂದಿರಿ. ಈ ಮಾಸ ಗೊತ್ತೋ ಗೊತ್ತಿಲ್ಲದೋ ಒಂದು ಅಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ಆ ಅಶುಭ ಸುದ್ದಿಯಿಂದ ಮನಸ್ಸಿಗೆ ಕೊಂಚ ಮಟ್ಟಿಗೆ ಬೇಜಾರಾಗುತ್ತೆ. ಆದರೂ ಕೂಡ ಅದನ್ನು ಸರಿದೂಗಿಸ್ಕೊಂಡು ಕೆಲಸಕ್ಕೆ ಕಾನ್ಸಂಟ್ರೇಷನ್ ಮಾಡಿ. ಖಂಡಿತವಾಗಿಯೂ ಮನಸ್ಸಿಗೆ ಕೊಂಚ ವಿಚಾರದಲ್ಲಿ ನೆಮ್ಮದಿ ಸಿಗುತ್ತೆ. ಈ ಮಾಸ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತೀರಾ. ಅದೇ ರೀತಿ ಗೊತ್ತೋ ಗೊತ್ತಿಲ್ಲದೋ ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ಬೋದು ಕುಂಭರಾಶಿಯವರು. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಮಾಡಿ. ಇಲ್ಲದಿದ್ದರೆ ಆ ಸಾಲದಲ್ಲಿ ಸುಳಿಯಲ್ಲಿ ಸಿಗಾಕೊಂಡ್ರೆ ಅದರಿಂದ ಹೊರಗಡೆ ಬರೋಕ್ಕೆ ಒಂದಷ್ಟು ತಿಂಗಳುಗಳು ಕಷ್ಟಪಟ್ಟು ಕೆಲಸ ಮಾಡುವ ಸಂಭವ ಬಂದ್ಬಿಡುತ್ತೆ ಅಂತ. ಈ ತಿಂಗಳು ನಿಮ್ಮ ಶಕ್ತಿಯನುಸಾರವಾಗಿ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಆರಾಧನೆ ಮಾಡಿ. ಶಕ್ತಿಯನುಸಾರ ಪ್ರತಿ ದಿನಗಳು ಅಥವಾ ವಾರದಲ್ಲಿ ಒಂದು ದಿನ ಹೋಗಿ ನವಗ್ರಹವನ್ನು ಪ್ರದಕ್ಷಿಣೆ ಮಾಡಿಕೊಂಡು ನವಗ್ರಹಕ್ಕೆ ನಮಸ್ಕಾರ ಮಾಡಿಕೊಂಡು ಶಕ್ತಿಯನುಸಾರವಾಗಿ ನವಗ್ರಹ ದಾನಗಳನ್ನು ದಾನ ಮಾಡಿ. ಈ ತಿಂಗಳು ಖಂಡಿತವಾಗಿಯೂ ಒಂದಷ್ಟು ಕೆಟ್ಟ ಫಲಗಳನ್ನು ಕಮ್ಮಿಯಾಗಿ ಒಳ್ಳೆ ಫಲವನ್ನು, ಲಾಭದಾಯಕ ದಾರಿ ಕಡೆ ಹೋಗೋಕ್ಕೆ ಒಳ್ಳೆ ಮಾರ್ಗ ಈ ತಿಂಗಳು ನೀವು ಕಾಣಬಹುದು ಅಂತ. ಮೀನರಾಶಿಯವರಿಗೆ ಈ ಮಾಸ ನೀವು ತೆಗೆದುಕೊಳ್ಳತಕ್ಕಂಥ ನಿಮ್ಮ ಕಠಿಣ ನಿರ್ಧಾರಗಳಿಂದ, ಕಠಿಣ ಪರಿಶ್ರಮದಿಂದಲೇ ಉತ್ತಮ ಕೀರ್ತಿಯನ್ನ, ಉತ್ತಮ ಲಾಭವನ್ನ ಈ ಮಾಸ ನೀವು ಅಪೇಕ್ಷೆ ಮಾಡ್ಬೋದು ಅಂತ. ಈ ಮಾಸ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋ, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋ ಅಷ್ಟು ಒಳ್ಳೆ ಲಾಭವನ್ನ, ಕೀರ್ತಿನ ಈ ಮಾಸ ಅಪೇಕ್ಷೆ ಮಾಡ್ಬೋದು. ಮೀನರಾಶಿಯವರಿಗೆ ಈ ಮಾಸ ಸಮಾಜದಲ್ಲಿ ಒಳ್ಳೆಯ ಕೀರ್ತಿ, ಒಳ್ಳೆ ಲಾಭದ ಅಪೇಕ್ಷೆ ಆಗತ್ತೆ. ಸಮಾಜದಲ್ಲಿ 4 ಜನ ನಿಮ್ಮನ್ನು ಗುರುತಿಸಿ ಇನ್ನು ಸರಿದಾರಿಗೆ ಹೋಗ್ತಿದ್ಯಾ ಅಂತೇಳಿ ನಿನ್ನ ಪ್ರೋತ್ಸಾಹ ಮಾಡ್ತಾರೆ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು ನೋಡ್ಬೋದು. ಅದೇ ರೀತಿ ಈ ಮಾಸ ಮನೆಯವರ ಸಹಾಯದೊಂದಿಗೆ ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ಒಳ್ಳೆ ಯಶಸ್ಸು ಸಿಗುತ್ತೆ. ಮನೆಯವರು ನನಗೊಂದಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಮನಸ್ಸಲ್ಲಿ ಒಳ್ಳೆ ಉತ್ಸಾಹ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಮೀನರಾಶಿಯವರಿಗೆ ಈ ಮಾಸ ಉತ್ತಮ ಹಣಕಾಸನ ಸಂಪಾದನೆ ಮಾಡತಕ್ಕಂಥದ್ದು ಅಂತ. ಅಂದ್ರೆ ಅಧಿಕ ಹಣಕಾಸು ಈ ಮಾಸ ಸಿಗುತ್ತೆ. ಆದರೆ ಸೋಮಾರಿತನವನ್ನ ಬದಿಗೊತ್ತು ಕೆಲಸ ಮಾಡಿ ಖಂಡಿತ ಒಳ್ಳೆ ಲಾಭವನ್ನ, ಒಳ್ಳೆ ಯಶಸ್ಸನ್ನ ಅಪೇಕ್ಷೆ ಮಾಡಬಹುದು ಅಂತ. ಮೀನರಾಶಿಯವರು ಈ ಮಾಸ ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ. ಸಮಾಜದಲ್ಲಿ ಉತ್ತಮ ಹೆಸರನ್ನು ಕೂಡ ಸಂಪಾದನೆ ಮಾಡ್ತೀರಾ. ಹೊಸ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನ ಶೈಲಿಯೇ ಬದಲಾವಣೆ ಆಗತ್ತೆ. ಅಂದ್ರೆ ಜೀವನದಲ್ಲಿ ಒಂದು ಗೋಲ್ ಇಟ್ಕೊಂಡಿರ್ತೀರಿ, ಈ ದಾರಿಯಲ್ಲಿ ಸಾಗಬೇಕು ಅಂತ ಮೀನರಾಶಿಯವರು. ಆದರೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಆ ವ್ಯಕ್ತಿಯ ಒಂದಷ್ಟು ಒಳ್ಳೆಯ ಥಾಟ್ಸ್ಗಳು ನಿಮ್ಮ ಜೀವನ ಶೈಲಿಯನ್ನೇ ಬದಲಾವಣೆ ಮಾಡುತ್ತೆ. ನಿಮ್ಮ ಜೀವನದ ಗೋಲ್ನ ದಾರಿ ಬದಲಾವಣೆ. ಮೀನರಾಶಿಯವರಿಗೆ ಈ ಮಾಸ ಒಬ್ಬ ವ್ಯಕ್ತಿಯ ಆಗಮನದಿಂದ ಅವರ ಜೀವನದ ದಿಕ್ಕೇ ಬದಲಾವಣೆ ಆಗತ್ತೆ ಅಂತ. ಅಂದ್ರೆ ಜೀವನ ಒಂದು ದಿಕ್ಕಲ್ಲಿ ಸಾಗ್ತಾ ಇರತ್ತೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಆ ವ್ಯಕ್ತಿ ನಿಮ್ಮ ಗೋಲನ್ನು ರೀಚ್ ಮಾಡೋಕ್ಕೆ ದಾರಿ ಇದೆಲ್ಲ, ಈ ದಾರಿಯಲ್ಲಿ ಹೋದರೆ ಒಳ್ಳೆ ಕೀರ್ತಿಯ ಲಾಭವನ್ನು ಅಪೇಕ್ಷೆ ಮಾಡ್ಬೋದು, ಈ ದಾರಿ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ಕೊಡ್ತಾರೆ. ಇಡೀ ನಿಮ್ಮ ಜೀವನ ದಿಕ್ಕೇ ಬದಲಾವಣೆ ಆಗುತ್ತೆ. ನೀವು ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಒಳ್ಳೆ ಕೀರ್ತಿಯನ್ನ ಈ ಮಾಸ ಅಪೇಕ್ಷೆ ಮಾಡ್ಬೋದು ಅಂತ. ಮೀನರಾಶಿಯವರಿಗೆ ಈ ಮಾಸ ಯಥೇಚ್ಛವಾಗಿ ಖರ್ಚಾಗತ್ತೆ. ಅಂದ್ರೆ ಅಧಿಕ ಖರ್ಚು. ಎಷ್ಟು ಸಂಪಾದನೆ ಮಾಡ್ತಿರೋ ಅಷ್ಟೇ ಖರ್ಚನ್ನ ಈ ಮಾಸ ಮಾಡ್ಕೊಳ್ತೀರಾ. ಹಾಗಾಗಿ ಖರ್ಚಿನ ಮೇಲೆ ಗಮನ ಹರಿಸಿ. ಅಧಿಕ ಖರ್ಚು ಬೇಡ, ದುಂದು ವೆಚ್ಚ ಬೇಡ. ಹಣಕಾಸಿನ ಮುಂಗಟ್ಟಲ್ಲಿ ಈ ಮಾಸ ಸಿಗಾಕೊಂಡ್ಬಿಡ್ಬೋದು. ಗೊತ್ತೋ ಗೊತ್ತಿಲ್ಲದೋ ಸಾಲದ ಸುಳಿಯಲ್ಲಿ ಸಿಗಾಕೊಡ್ತೀರಾ. ಕುಟುಂಬದೊಂದಿಗೆ ಭೂ ವಿಚಾರದಲ್ಲಿ ವ್ಯಾಜ್ಯಗಳಾಗ್ಬೋದು. ಮಾಡತಕ್ಕಂಥ ಕೆಲಸ ಸ್ಥಳಗಳಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಮಾನಸಿಕ ಒತ್ತಡದಿಂದ ಕೂಡಿರ್ತೀರ. ಇಡೀ ಮಾಸ ಕೆಲಸ, ಒತ್ತಡ, ಸಾಲ ಬಾಧೆಯಿಂದ ಸಂಪೂರ್ಣ ಇಡೀ ಮಾಸ ಕಳ್ಕೊಂಡ್ಬಿಡ್ತೀರ. ಮೀನರಾಶಿಯವರು ಈ ಮಾಸ ಇಷ್ಟದೇವರ ಸಹಿತವಾಗಿ ಕುಲದೇವರ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆ ಲಾಭವನ್ನ, ಕೀರ್ತಿನ ಅಪೇಕ್ಷೆ ಮಾಡ್ಬೋದು. ಕುಲದೇವರ ಅನುಗ್ರಹದಿಂದ ನೀವು ಮಾಡತಕ್ಕಂಥ ಎಲ್ಲ ಒಳ್ಳೊಳ್ಳೆ ಕೆಲಸಗಳಿಗೂ ಭಗವಂತ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಇಷ್ಟದೇವರ ಆರಾಧನೆ ಮಾಡುವ ಮುಖಾಂತರ ಇರತಕ್ಕಂಥ ಸಮಸ್ಯೆಗಳು ದೂರವಾಗಿ ಒಳ್ಳೆ ಕೀರ್ತಿಯನ್ನ, ಲಾಭವನ್ನ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಈ ಮಾಸ ಪ್ರತಿಯೊಬ್ಬರ ಜೀವನದಲ್ಲಿ ಒಳಿತನ್ನೇ ಕಾಣಲಿ. ಈ ಮಾಸ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ವೃದ್ಧಿ ಆಗಲಿ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ಮಾಸ ಒಳ್ಳೆ ಲಾಭವನ್ನ, ಕೀರ್ತಿಯನ್ನ ಭಗವಂತ ಅಪೇಕ್ಷೆ ಮಾಡಿಕೊಡಲಿ ಅಂತ ಆಶಿಸುತ್ತೇನೆ. ಶುಭಮಸ್ತು.
ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.